Hello students, I hope you're all watching the videos regularly. I am K Roopasree, lecturer, Maharaja Government PU College, Mysore, and you're watching My PU Chemistry YouTube channel. This is launched by Mysore District PU Chemistry Lecturers Forum. We also have a website www.mypuchemistry.in. In this website we will upload the question answers and notes and other CET materials also. Please visit this website. And if you haven't subscribed for the channel yet, do subscribe today, and don't forget to press the bell icon for the notifications further. Okay? Yeah, today I will be talking about some important questions and answers on the topic basic concepts of chemistry. See, ಯಾವಾಗಲೂ ಪಾಠ ಆದಮೇಲೆ ಅಂದರೆ ಪಾಠ ಮಾಡುವಾಗ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಆಗಿರುತ್ತೆ, ಆದರೆ ಕ್ವೆಶ್ಚನ್ ಹೇಗೆ ಬರುತ್ತೆ, ಅದರ ಆನ್ಸರ್ಸ್ ಹೇಗೆ ಬರಿಬೇಕು, ವ್ಯಾಲ್ಯೂ ಪಾಯಿಂಟ್ಸ್ ಅಂದರೆ ಯಾವ ಪಾಯಿಂಟ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಇಂಟೆನ್ಷನ್ ಆಫ್ ದಿ ಕ್ವೆಶ್ಚನ್ ಕೊಟ್ಟಾಗ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನು ಇಂಟೆನ್ಷನ್ ಇರುತ್ತೆ, ಇದೆಲ್ಲ ತಿಳ್ಕೊಬೇಕು. ಹೇಗೆ ಆನ್ಸರ್ ಬರಿಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಆಗ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತಗೋಬಹುದು. ಸುಮ್ಮನೆ ಓದಿದಾಕ್ಷಣ ಇರೋದನ್ನೆಲ್ಲ ಬರೆದ್ರೆ ಮಾರ್ಕ್ಸು ಸಿಗೋದಿಲ್ಲ. ಯಾವ ಕ್ವೆಶ್ಚನ್ಗೆ ಎಂಥ ಆನ್ಸರ್ ಇರಬೇಕು, ಎಷ್ಟು ಪಾಯಿಂಟ್ಸ್ ಇರಬೇಕು ಅಂತ ತಿಳ್ಕೊಬೇಕು. ಸೊ ಈ ಪ್ರಿಪ್ರೇಷನ್ನಲ್ಲಿ, ಎಕ್ಸಾಮ್ ಪ್ರಿಪ್ರೇಷನಲ್ಲಿ ದಿಸ್ ಪೋರ್ಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರಿನ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ, ಅದರಲ್ಲಿ ಏನು ಆನ್ಸರ್ಸ್ ಬರಿಬೇಕು ಮತ್ತು ಏನು ಸಾಮಾನ್ಯವಾಗಿ ಮಕ್ಕಳು ಏನು ತಪ್ಪು ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ನೀವು ಅದನ್ನು ತಿದ್ಕೊಂಡು ಕರೆಕ್ಷನ್ ಮಾಡ್ಕೋಬಹುದು. ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇದನ್ನು ನೋಡೋಕ್ಕೆ ಮುಂಚೆ, ಕ್ವೆಶ್ಚನ್ ಆನ್ಸರ್ ಸೆಷನ್ ನೋಡೋಕ್ಕೆ ಮುಂಚೆ ನೀವು ಆ ಟಾಪಿಕ್ನ ವಿಡಿಯೋ ಕ್ಲಾಸಸ್ ನೋಡಿರಬೇಕು, ಮತ್ತು ಅಂದರೆ ಲೆಕ್ಚರ್ ಕ್ಲಾಸಸ್ ನೋಡಿರಬೇಕು, ಆ್ಯಂಡ್ ಟೆಕ್ಸ್ಟ್ ಬುಕ್ ಓದಿರಬೇಕು. ಆಗ ನಾವು ಹೇಳೋದು ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಚಾಪ್ಟರ್ನ ಶ್ರೀಮತಿ ಲತಾ ಅವರು ಮಾಡಿದ್ದಾರೆ, ಅದನ್ನೊಂದು ಸಲ ನೋಡಿ, ಆಮೇಲೆ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ, ಆ ನಂತರ ಈ ಕ್ವೆಶ್ಚನ್ ಆನ್ಸರ್ ಸೆಷನ್ ನೋಡಿ. ಈ ಥರ ಎಲ್ಲ ಚಾಪ್ಟರ್ಗೂ ಕ್ವೆಶ್ಚನ್ ಆನ್ಸರ್ ಸೆಷನ್ ಸೀರೀಸು ಸ್ಟಾರ್ಟ್ ಆಗಿದೆ, ಎಲ್ಲ ಅಪ್ಲೋಡ್ ಮಾಡ್ತೀವಿ. ಡೆಫಿನೆಟ್ಲಿ ವಾಚ್ ಮಾಡಿ. ಯು ವಿಲ್ ಹ್ಯಾವ್ ಎನ್ ಐಡಿಯಾ ಹೌ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಒಂದು ಇನ್ನೊಂದು ನಾನು ಹೇಳೋದು ಇಲ್ಲಿ ಏನು ಅಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಕ್ವೆಶ್ಚನ್ಸ್ನೆಲ್ಲ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ. ಓಕೆ, ನೀವು ಅದನ್ನು ನೋಡಿಕೊಂಡು ಆ ಕ್ವೆಶ್ಚನ್ಸ್ನ ರೆಫರ್ ಮಾಡಬಹುದು. ಅದಲ್ಲದೆ ಕೆಲವೊಂದು ನೋಟ್ಸ್ ಮತ್ತು ಇನ್ನೊಂದಷ್ಟು ಕ್ವೆಶ್ಚನ್ ಆನ್ಸರ್ಸ್ನ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ವೆಬ್ಸೈಟ್ಸ್ನಲ್ಲಿ. ಸೊ ಕೀಪ್ ವಿಸಿಟಿಂಗ್ ದಿ ವೆಬ್ಸೈಟ್ ಆಲ್ಸೋ, ರೈಟ್? ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಕ್ವೆಶ್ಚನ್ ಆನ್ಸರ್ ಸೆಷನ್ ಫಾರ್ ದ ಟಾಪಿಕ್. Before that, let me just categorize the main contents or main concepts on which questions will appear. So first would be on SI units, second would be on prefixes, then on conversion, then scientific notation, then significant figures, then percentage composition, empirical formula, mole concept, stoichiometric calculations, limiting reagent, and concentration terms like molarity, etc. Okay, so these are the main concepts on which the questions will appear. See, this chapter is full of calculations. Okay, as you have seen, ಎಲ್ಲದರಲ್ಲೂ ಜಾಸ್ತಿ ನ್ಯೂಮೆರಿಕಲ್ಸ್ ಇರುತ್ತೆ. ಅದರಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ವಲ್ಪ ನಿಮಗೆ ಲೆಸನ್ ಮಾಡುವಾಗಲೂ ಕೂಡ ಹೇಳ್ಕೊಟ್ಟಿದ್ದಾರೆ. ಇದನ್ನು ಮತ್ತೊಂದು ಸಲ ನಾನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನು ತುಂಬ ಎಕ್ಸ್ಪ್ಲನೇಷನ್ ಎಲ್ಲ ಇದರಲ್ಲಿ ಮಾಡಲ್ಲ. ಐ ಜಸ್ಟ್ ಟೆಲ್ ಯು ಹೌ ಟು ರೈಟ್, ವಾಟ್ ಟು ರೈಟ್, ಎಕ್ಸೆಟ್ರಾ. ಫಾರ್ ಎಕ್ಸ್ಪ್ಲನೇಷನ್ ಆಫ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ರೆಫರ್ ಟು ದಿ ಲೆಕ್ಚರ್ ವಿಡಿಯೋಸ್ ಆ್ಯಂಡ್ ಆಲ್ಸೋ ದ ಟೆಕ್ಸ್ಟ್ ಬುಕ್. ಓಕೆ, ರೈಟ್. Let us start one by one.
Let me just start with the SI units. Okay. See, in this, you know, there are 7 basic units for 7 basic physical quantities. Adu nimge gottide. Length, mass, time, amount of substance, temperature, current and luminous intensity. Idu 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸು ನಿಮಗೆ ಗೊತ್ತಿದೆ, ಅದರ ಸಿಂಬಲ್ ಎಲ್ಲ ಗೊತ್ತಿದೆ ಆಯಿತಾ. ನಿಮ್ಮ ಇದರಲ್ಲಿ ಬುಕ್ಕಲ್ಲಿದೆ ನೋಡಿ. ಕ್ವೆಶ್ಚನ್ ಹೇಗೆ ಬರ್ಬೋದು ಅಂದರೆ, ಮೊದಲನೇದಾಗಿ ರೈಟ್ ದಿ SI ಯೂನಿಟ್ ಆಫ್ ಅಂತ ಕೇಳಿ, ರೈಟ್ ದಿ SI ಯೂನಿಟ್ ಆಫ್ ಏನು ಕೇಳ್ಬೋದು, ಟೆಂಪರೇಚರ್ ಅಂತ ಕೇಳ್ತಾರೆ ಆಯಿತಾ. ಟೆಂಪರೇಚರ್ ಮೇಲೆ ಕೇಳ್ಬೋದು, ಅಥವಾ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೇಲೆ ನಾನು ಸ್ವಲ್ಪ ಎಕ್ಸಾಂಪಲ್ ಮಾತ್ರ ತೊಗೊಳ್ತೀನಿ, ಎಲ್ಲದಕ್ಕೂ 7ಕ್ಕೂ ಇಲ್ಲಿ ಯೂನಿಟ್ ಹೇಳುವ ಅವಶ್ಯಕತೆ ನನಗಿಲ್ಲ. ನೀವು 1-2 ತೋರಿಸ್ತೀನಿ, ಇದೇ ರೀತಿ ಮಿಕ್ಕಿದ್ದಕ್ಕೆ ಯೂನಿಟ್ಸ್ ಕೇಳ್ತಾರೆ ಅಂತ ತಿಳ್ಕೊಬೇಕು ಆಯಿತಾ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಆಮೇಲೆ ಸಿ ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್. ಓಕೆ ರೈಟ್. ಈಗ ನೋಡಿ, ಟೆಂಪರೇಚರ್ಗೆ ಏನಿದೆ ಯೂನಿಟ್ಟು, ಕೆಲ್ವಿನ್, ಇದೆಲ್ಲರಿಗೂ ಗೊತ್ತು, ಕೆಲ್ವಿನ್ ಆಯಿತಾ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಏನಿದೆ, ಮೋಲ್. ಇಲ್ಲಿ ಒಂದೇನು ಮಾಡಬೇಕಂದ್ರೆ, SI ಯೂನಿಟ್ ಕೇಳ್ತಾ ಇರೋದು ಅದು ಗಮನದಲ್ಲಿ ಇಟ್ಕೋಬೇಕು ಆಯಿತಾ. ಇಲ್ಲಿ ಬರೆಯುವಾಗ ಈಗ ಟೆಂಪ್ರೇಚರ್ನ ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಹೇಳ್ತೀವಿ, ಕೆಲ್ವಿನಲ್ಲೂ ಹೇಳ್ತೀವಿ. ತುಂಬ ಸಲ ಪ್ರಾಬ್ಲಮ್ಸ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ಸೇ ಕೊಟ್ಟಿರುತ್ತೆ, ಆದರೆ ಆಲ್ ದಿ ಕ್ಯಾಲ್ಕುಲೇಷನ್ಸ್, ಫಸ್ಟ್ ಇಯರ್ ಇರಲಿ, ಈ ಚಾಪ್ಟರ್ ಇರಲಿ, ಬೇರೆ ಚಾಪ್ಟರ್ ಇರಲಿ, ಸೆಕೆಂಡ್ ಇಯರ್ನಲ್ಲಿ ಇರಲಿ, ಯಾವುದರಲ್ಲೇ ಆಗಲಿ ಕ್ಯಾಲ್ಕುಲೇಷನ್ಸಿಗೆ ಟೆಂಪ್ರೇಚರ್ ಬರೆಯುವಾಗ ಕೆಲ್ವಿನ್ನಲ್ಲೇ ಇಡಬೇಕು ಆಯಿತಾ. ಸೊ ಹಾಗಾಗಿ ನಿಮಗೆ ಕೆಲ್ವಿನ್ ಅನ್ನೋದು ಗೊತ್ತಿರುತ್ತೆ. ಆದರೆ ಎಷ್ಟೋ ಮಕ್ಕಳೇನು ಮಾಡ್ತೀರಿ, ಇಲ್ಲಿ ಈ ಕೆಲ್ವಿನ್ ಇಷ್ಟು ಬರೆಯೋ ಬದಲು ಕೆ ಅಂತ ಬರೆದಿರ್ತೀರಿ. ಓನ್ಲಿ ದಟ್ ನೊಟೇಷನ್ ಇದೆಯಲ್ಲ, ಸಿಂಬಲ್, ಅಷ್ಟನ್ನು ಮಾತ್ರ ಬರಿಬಾರ್ದು. ದೇ ಸ್ಪೆಸಿಫಿಕಲಿ ಆಸ್ಕ್ಡ್ SI ಯೂನಿಟ್ ಆಫ್ ಟೆಂಪರೇಚರ್, ಸೊ ಇಟ್ ಶುಡ್ ಬಿ ಕೆಲ್ವಿನ್. ಓಕೆ, ಅವ್ರು ಟಿ ಅಂತ ಬರೆದಿಲ್ಲ ಅಲ್ಲ, ಸೊ ನೀವು ಕೆ ಅಂತ ಬರೆಯೋ ಹಾಗಿಲ್ಲ ಆಯ್ತೇನು. ಸೊ ಕೆಲ್ವಿನ್ ಅಂತಲೇ ಬರಿಬೇಕು. ಆ್ಯಂಡ್ ಇಲ್ಲಿ ಕೂಡ ಹಾಗೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ MOLE ಬರಿಬೇಕು. ಯೂನಿಟ್ಟಲ್ಲಿ ಬರೆಯುವಾಗ MOL ಬರಿತೀರಿ. ದೆನ್ ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್. ವಾಲ್ಯೂಮಿನ SI ಯೂನಿಟ್ಸ್, ಇದಕ್ಕೆ ಏನಾಗುತ್ತೆ, ಇವೆರಡು ಡಿರೈವ್ಡ್ ಯೂನಿಟ್ಸ್ ಬರುತ್ತಿವೆ ಎರಡಕ್ಕೆ. ಅಂದರೆ ಇದು ಫಿಸಿಕಲ್ ಕ್ವಾಂಟಿಟಿ ಏನಿದೆ ಅದು ಫಂಡಮೆಂಟಲ್ ಅಲ್ಲ. ಓಕೆ, ದಿಸ್ ವಿಲ್ ಬಿ ಡಿರೈವ್ಡ್ ಫ್ರಮ್ ಅದರ್ ಯೂನಿಟ್ಸ್. ಅಂದರೆ ಈಗ ಡೆನ್ಸಿಟಿ ಈಸ್ ವಾಟ್, ಮಾಸ್ ಬೈ ವಾಲ್ಯೂಮ್, isn't it? ಸೊ ಮಾಸಿನ SI ಯೂನಿಟ್ ಏನಾಗುತ್ತೆ, kg. ವಾಲ್ಯೂಮಿನ SI ಯೂನಿಟ್ ಏನು, ಮೀಟರ್ ಕ್ಯೂಬ್. ಇಲ್ಲಿ ಅದನ್ನು ಕೂಡ ಕೊಟ್ಟಿದ್ದೀನಿ. ವಾಲ್ಯೂಮಿನ SI ಯೂನಿಟ್ಟು ಮೀಟರ್ ಕ್ಯೂಬ್ ಆಗುತ್ತೆ. ವಾಲ್ಯೂಮ್ ಇಸ್ ವಾಟ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಸೊ ಲೆಂತ್ಗೂ ಮೀಟರ್, ಬ್ರೆಡ್ತ್ಗೂ ಮೀಟರ್, ಹೈಟ್ಗೂ ಮೀಟರ್ ಹಾಕಿ ಮೀಟರ್ ಕ್ಯೂಬ್ ಅಂತ ಮಾಡಿದ್ದೇವೆ. ಸೊ ಇಲ್ಲಿ ವಾಲ್ಯೂಮ್ಗೆ kg ಪರ್ ಮೀಟರ್ ಕ್ಯೂಬ್ ಬರಿತೀವಿ. ಓಕೆ, ಅಥವಾ ಇದನ್ನು kg ಪರ್ ಮೀಟರ್ ಕ್ಯೂಬ್ ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೂ ಬರಿಬೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಯೂನಿಟ್ಸನ್ನು ಈ ಥರ ಬರಿತೀವಿ. ಓಕೆ, ಸೊ SI ಯೂನಿಟ್ಸನ್ನು ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಇಲ್ಲಿ ಒಂದು ಅಡಿಷನಲ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೆನ್ಷನ್. ಇದು ಗೊತ್ತಾಗಿದೆ ನಿಮಗೆ, ಈ ವಾಲ್ಯೂಮ್ ಬಂದಾಗ ವಾಲ್ಯೂಮಿನ ಯೂನಿಟ್ಸು, ವಾಟ್ ಆರ್ ದಿ ಅದರ್ ಯೂನಿಟ್ಸ್ ಆಫ್ ವಾಲ್ಯೂಮ್, ಅಂದರೆ SI ಯೂನಿಟ್ ಅಲ್ಲದೆ ಯಾವ್ಯಾವುದಿದೆ ಅಂತ ನೋಡೋಣ. ಬಿಕಾಸ್ ಇದನ್ನು ತುಂಬ ಕಾಮನ್ ಆಗಿ ನಾವು ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಏನದು, ಲೀಟರ್, ರೈಟ್, ಲೀಟರ್ ಯೂಸ್ ಮಾಡ್ತೀವಿ. ಆಮೇಲೆ ml ಯೂಸ್ ಮಾಡ್ತೀವಿ, ಮಿಲಿ ಲೀಟರ್ಸ್. ಆ್ಯಂಡ್ ದೆನ್ cm ಕ್ಯೂಬ್ ಯೂಸ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ನಾರ್ಮಲ್ ಯೂಸ್ಡ್ ಇಸ್ ನೆಟ್. ದೆನ್ dm ಕ್ಯೂಬ್ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಯೂನಿಟ್ಸು ವಾಲ್ಯೂಮ್ಗೆ ನಾವು ಯೂಸ್ ಮಾಡ್ತೀವಿ. ಲೀಟರ್, ಮಿಲಿ ಲೀಟರ್, ಸೆಂಟಿಮೀಟರ್ ಕ್ಯೂಬ್, ಡೆಸಿಮೀಟರ್ ಕ್ಯೂಬ್. ಓಕೆ, ಇಲ್ಲಿ ನೋಡಿ, ಒಂದು ನೀವು ಗಮನಿಸಬೇಕು, ಲೀಟರ್ ಬರೆಯುವಾಗ ಯು ಶುಡ್ ನೆವರ್ ರೈಟ್ ಇಟ್ ಆಸ್ LT. ನೋ, ಇಟ್ ಶುಡ್ ಬಿ ರಿಟನ್ ಆಸ್ L, ಕ್ಯಾಪಿಟಲ್ L. ಮಿಲಿ ಲೀಟರ್ ಬರೆಯುವಾಗಲೂ ಸ್ಮಾಲ್ m, ಬಿಗ್ L ಹೀಗೆ ಬರಿಬೇಕು ಯೂನಿಟನ್ನು. ಓಕೆ, ಯೂನಿಟ್ ಬರೆಯುವಾಗ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಕ್ಯಾಲ್ಕುಲೇಷನ್ ಮಾಡಲಿ ಯೂನಿಟನ್ನು ಖಂಡಿತ 100% ಬರಿಬೇಕು. ದಿ ಯೂನಿಟ್ ಗಿವ್ಸ್ ದಿ ಮೀನಿಂಗ್ ಫಾರ್ ದಿ ವ್ಯಾಲ್ಯೂ. ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗ 50 ಅಂತ ಕೊಡ್ತೀನಿ ಆಯಿತಾ. ವಾಟ್ ಈಸ್ 50?
Is it length? Or is it mass? Is it temperature? What is it? Is it pressure? Volume? ಏನು ಗೊತ್ತಾಗಲ್ಲ. Only when you write the unit, then it has some meaning. See, if I write 50 kg, that means I'm talking about mass. If I write 50 meter, then I'm talking about length, right? If I write 50 Kelvin, that means I'm talking about temperature. ಹೀಗೆ ಯೂನಿಟ್ ಬರೆದಾಗ ಮಾತ್ರ ಅದಕ್ಕೆ ಒಂದು ಮೀನಿಂಗ್ ಬರುತ್ತೆ. ಆ ಯೂನಿಟ್ಸಿಂದನೇ ನೀವು ಯಾವ ಪ್ರಾಪರ್ಟಿ ಹೇಳ್ತಾ ಇದ್ದಾರೆ, ಯಾವ ಫಿಸಿಕಲ್ ಕ್ವಾಂಟಿಟಿ ಹೇಳ್ತಾ ಇದ್ದಾರೆ ಅಂತ ಪ್ರಾಬ್ಲಮ್ಸ್ನಲ್ಲಿ ಅಥವಾ ನ್ಯೂಮೆರಿಕಲ್ಸ್ನಲ್ಲಿ ಐಡೆಂಟಿಫೈ ಮಾಡೋಕ್ಕಾಗೋದು. ಆಯಿತಾ? ಸೊ ಇದನ್ನು ಬಹಳ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಕ್ಯಾಲ್ಕುಲೇಷನ್ಗೂ ಯೂನಿಟ್ಸನ್ನು ಬರೀಲೇಬೇಕು. ರೈಟ್, ಈಗ ನೆಕ್ಸ್ಟ್ ಆಸ್ಪೆಕ್ಟು ನಾವು SI ಯೂನಿಟ್ ನೋಡಿದ್ದೀವಿ. ಈಗ ವಿ ವಿಲ್ ನೆಕ್ಸ್ಟ್ ಗೋ ಟು ದಿ ಪ್ರಿಫಿಕ್ಸಸ್. ಓಕೆ, ಏನು ಪ್ರಿಫಿಕ್ಸಸ್ ಕೊಡ್ತೀವಿ ಅಂತ. ಏನದು ಪ್ರಿಫಿಕ್ಸಸ್ ಅಂದರೆ, ಈಗ ಮೀಟರ್ ಹಿಂದೆ ಬರಿತೀವಲ್ವ, ಗ್ರಾಮ್ ಹಿಂದೆ, ಮೀಟರ್ ಹಿಂದೆ ಎಲ್ಲ ಬರಿತೀವಲ್ಲ, ಅದನ್ನು ಅಂದರೆ ನ್ಯಾನೋಮೀಟರ್, ಪೈಕೋಮೀಟರ್ ಹೀಗೆಲ್ಲ ಬರೆದಿದ್ದೀವಲ್ಲ. ನ್ಯಾನೋಮೀಟರ್, ಪೈಕೋಮೀಟರ್, ಸೆಂಟಿಮೀಟರ್, ಕಿಲೋಗ್ರಾಮ್ ಎಲ್ಲ ಬರೆದಿದ್ದೀವಲ್ಲ, ಇದೆಲ್ಲ ಹಿಂದ್ಗಡೆ ಇದೆ ನೋಡಿ, ನ್ಯಾನೋ, ಪೈಕೋ, ಸೆಂಟಿ, ಕಿಲೋ, ಇದನ್ನೆಲ್ಲ ಪ್ರಿಫಿಕ್ಸ್ ಅಂತೀವಲ್ವಾ. ನಿಮಗೆ ಒಂದು ಲಿಸ್ಟೇ ಇದೆ, ಮ್ಯಾಮ್ ಕೂಡ ಅದನ್ನು ನಿಮಗೆ PPTಯಲ್ಲಿ ತೋರಿಸಿದ್ದಾರೆ. ಲಿಸ್ಟ್ ಇದೆ, ಅದರಲ್ಲಿ ಎಷ್ಟು ಫ್ರ್ಯಾಕ್ಷನ್ ಅಥವಾ ಮಲ್ಟಿಪಲ್ ಯಾವ ಪ್ರಿಫಿಕ್ಸ್ಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಓಕೆ, ಲೈಕ್ 10 ಇದ್ದರೆ ಡೆಕಾ ಅಂತ ಹೇಳ್ತೀವಿ, 10⁻² ಇದ್ದರೆ ಹೆಕ್ಟಾ, ಅದೇ ಥರ 10⁻⁻1 ಇದ್ದರೆ ಡೆಸಿ, ಈ ಥರ ಇದು ಗೊತ್ತಿದೆ ನಿಮಗೆ. 10⁻1 ಇದ್ದರೆ ಡೆಕಾ, ಆಮೇಲೆ 10⁻2 ಇದ್ದರೆ ಹೆಕ್ಟಾ, ಇದಿದೆ. 10⁻3ಗೆ ಕಿಲೋ. ಓಕೆ, ಇದೇ ಥರ ಒಂದಷ್ಟು ಯೂನಿಟ್ಸು 3 ಡಿಫ್ರೆನ್ಸಲ್ಲಿ ಇದೆ. ಅಂದರೆ 10⁻3, 10⁻6, 10⁻9, 10⁻−3, 10⁻−6, 10⁻−9 ಹೀಗೆ ಅಲ್ಲಿ ಕೊಟ್ಟಿದೆ, ಲಿಸ್ಟೇ ಇದೆ. ನೀವು ಒಂದಷ್ಟು ಯೂನಿಟ್ಸ್ಗೆ ಅಷ್ಟೊಂದು ಪ್ರಿಫಿಕ್ಸಸ್ಸು ಏನು ಬರುತ್ತೆ, ಮಲ್ಟಿಪಲ್ ಏನಿರುತ್ತೆ ಅದಕ್ಕೆ ಅಂತ ನೀವು ನೋಡ್ಕೋಬೇಕು. ಆಯಿತಾ? ಈಗ ಇದರಲ್ಲಿ ಪ್ರಿಫಿಕ್ಸಸ್ ಹೇಗೆ ಕ್ವೆಶನ್ಸ್ ಕೇಳ್ಬೋದು ಅಂತ. ಕ್ವೆಶ್ಚನ್ ಏನು ಕೇಳ್ತಾರೆ ಅಂದರೆ, ರೈಟ್ ದಿ ಪ್ರಿಫಿಕ್ಸಸ್ ಫಾರ್ 10⁻6 ಅಂತ ಇದೆ ಅಂದ್ಕೊಳ್ಳಿ. ರೈಟ್ ದಿ ಪ್ರಿಫಿಕ್ಸಸ್ ಫಾರ್ 10⁻6 ಆ್ಯಂಡ್ 10⁻−9. ಎರಡು ಕ್ವೆಶನ್ ಕೊಟ್ಟಿದ್ದೀನಿ ನಾನು. ಇದಕ್ಕೆ ಏನು, ಇದಕ್ಕೆ ಏನು. 10⁻6ಗೆ ನೀವು ಅಲ್ಲಿ ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಮೆಗಾ ಅಂತ ಬರಿತೀರಿ, -9ಗೆ ನ್ಯಾನೋ ಅಂತ ಬರಿತೀರಿ. ಆಯಿತಾ? ಓಕೆ, ಪ್ರಿಫಿಕ್ಸಸ್ ಫಾರ್ ದೀಸ್ ಟು, ಇದು ಮಲ್ಟಿಪಲ್ ಅಥವಾ ಫ್ರ್ಯಾಕ್ಷನ್ ಆಗುತ್ತೆ. ಅದಕ್ಕೆ ನಾವು ಯಾವ್ಯಾವಾಗ 10⁻6 ಬರುತ್ತಾಗ ಮೆಗಾ ಅಂತ ಯೂಸ್ ಮಾಡ್ತೀವಿ, -9 ಬಂದಾಗ ನ್ಯಾನೋ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ತೋರಿಸಿದೆ ನೋಡಿ, ನ್ಯಾನೋಮೀಟರ್ ಅಂತ. ಸೊ ನ್ಯಾನೋ ಅನ್ನೋ ಪ್ರಿಫಿಕ್ಸ್ ಯಾವಾಗ ಹಾಕ್ತೀವಿ, 10⁻−9 ಬಂದಿದ್ರೆ ಆಗ ಅದನ್ನು ಹಾಕ್ತೀವಿ. ಸೊ ನ್ಯಾನೋಮೀಟರ್ ಬರಿಬೇಕು. ಇದನ್ನು ತುಂಬ ಸಲ ಅಟಾಮಿಕ್ ಸ್ಟ್ರಕ್ಚರ್ ಅನ್ನೋ ಚಾಪ್ಟರ್ ಕ್ಯಾಲ್ಕುಲೇಷನ್ಸಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಇದನ್ನು ನ್ಯಾನೋಮೀಟರ್ 10⁻−9 ಬದಲು ನ್ಯಾನೋ ಅಂತ ಹಾಕೋದು. ಸೊ ಹಾಗಾಗಿ ಯಾವ ಮಲ್ಟಿಪಲ್ ಅಥವಾ ಫ್ರ್ಯಾಕ್ಷನ್ಗೆ ಏನು ಪ್ರಿಫಿಕ್ಸ್ ಬರುತ್ತೆ ಅನ್ನೋದು ನೋಡಿಕೊಂಡು ಆನ್ಸರ್ ಬರೀಬೇಕು. ಇನ್ನೊಂದು, ಅವರೇ ಏನಾದರೂ ಪ್ರಿಫಿಕ್ಸ್ ಕೊಟ್ಟು ಅದರ ಮಲ್ಟಿಪಲ್ ಅಥವಾ ಫ್ರ್ಯಾಕ್ಷನ್ ಏನಿದೆ ಅಂತ ಕೂಡ ಕೇಳ್ಬೋದು. ರೈಟ್ ದಿ ಮಲ್ಟಿಪಲ್ ಆರ್ ಫ್ರ್ಯಾಕ್ಷನ್ಸ್ ಫಾರ್ ಪೈಕೋ ಆ್ಯಂಡ್ ಗೀಗಾ, ಈ ಥರ ಕೊಟ್ಟಿದೆ. ಆಯಿತಾ? ಪೈಕೋಗೆ 10⁻−12 ಬರಬೇಕಾಗುತ್ತೆ, ಗೀಗಾಗೆ 10⁻9 ಬರಬೇಕಾಗುತ್ತೆ. ಓಕೆ, ಸಿ ಇದು ಪ್ರಿಫಿಕ್ಸಸ್ ಫಾರ್ ದೀಸ್ ಮಲ್ಟಿಪಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್. Questions can also be, write the multiple or fractions for the prefixes given. Andre, if they give you pico or giga, say for example, idara multiple ಅಥವಾ fraction ಬರಿಬೇಕು. ಆಗ ಪೈಕೋಗೆ 10⁻−12 ಆಗುತ್ತೆ, ಗೀಗಾಗೆ 10⁻9 ಆಗುತ್ತೆ. ಈ ಥರ ಚಾರ್ಟ್ ಅಥವಾ ಲಿಸ್ಟಲ್ಲಿ ನೀವು ನೋಡಿಕೊಂಡು ಅದನ್ನು ಬರಿಬೇಕು. ಓಕೆ, ಸೊ ದಿಸ್ ಈಸ್ ಅನದರ್ ಪ್ಯಾಟರ್ನ್ ಆಫ್ ದಿ ಕ್ವೆಶ್ಚನ್. ಕನ್ವರ್ಷನ್ನಲ್ಲಿ ಬರಿ, ಇದೊಂದು ಪ್ಯಾಟರ್ನು ಪ್ರಿಫಿಕ್ಸಸ್ಸಲ್ಲಿ. ನೆಕ್ಸ್ಟು ಕನ್ವರ್ಷನ್ ಅಂತ ಇದೆ. ಅಂದರೆ they will give you one unit, they will ask you to express the same in another system, another unit. One simple example I will give you. See, convert 500 gram to kgs, kilogram. ಆಯಿತಾ? Convert 500 gram to kilogram.
ಇದು ಬಹಳ ಸುಲಭ, ನಿಮಗೆಲ್ಲರಿಗೂ ಗೊತ್ತಿದೆ. 500 ಗ್ರಾಮ್ ಅಂದರೆ ಹತ್ತತ್ರ ಅರ್ಧ ಕೆ ಜಿ ಆಗುತ್ತೆ. ಹಾಗೆ ಅಂತ ನೀವು ಆನ್ಸರಲ್ಲಿ ಅರ್ಧ ಕೆ ಜಿ ಅಂತ ಬರಿಬಾರ್ದು. ದಿಸ್ ಇಸ್ ನಾಟ್ ವಾಟ್ ವಿ ಎಕ್ಸ್ಪೆಕ್ಟ್. ಸೈಂಟಿಫಿಕ್ ಕ್ಯಾಲ್ಕುಲೇಷನ್, ಸೈಂಟಿಫಿಕ್ ಕನ್ವರ್ಷನ್ ನೀವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರೋ ಹಾಗೆ ಮಾಡಬೇಕು. ಇದು ಬೇಡ, ಆಯಿತಾ? ಹೇಗೆ ಮಾಡೋದು ಹಾಗಾದರೆ? ಕನ್ವರ್ಟ್ ಅಂತ ಕೊಡ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಕೇಳ್ತಾ ಇಲ್ಲ ಅವರು, ಕನ್ವರ್ಟ್ ಅಂತ ಕೇಳಿದ್ದಾರೆ. ಆಗ ನೀವೇನು ಮಾಡಬೇಕು? ಸಿ 1000 ಗ್ರಾಮ್ ಈಕ್ವಲ್ ಟು 1 ಕೆ ಜಿ, ಸರಿನಾ? 500 ಗ್ರಾಮ್ ಈಕ್ವಲ್ ಟು ಹೌ ಮಚ್, ಆ ಥರ ಬರ್ಕೊಳ್ಳಿ. ಆಗೇನಾಯಿತು? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ವೆರಿ ಸಿಂಪಲ್. ಏನಾಗತ್ತಿಲ್ಲಿ? 500 ಇಂಟು 1 ಡಿವೈಡೆಡ್ ಬೈ 1000. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬೈ 2 ಆಗುತ್ತೆ. ಸೊ 1/2 0.5 ಕೆ ಜಿ ಆಗುತ್ತೆ. ಓಕೆ, 0.5 ಕೆ ಜಿ ಆಗುತ್ತೆ, ಸರಿನಾ? ಇದು ಕನ್ವರ್ಟ್ ಮಾಡಿದ್ದೇವೆ. 500 ಗ್ರಾಮನ್ನು ಕೆ ಜಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಸರಿನಾ? ಓಕೆ, ಇನ್ನೊಂದು ಕ್ವೆಶ್ಚನ್ ತಗೊಳ್ಳೋಣ. ತುಂಬ ಕಾಮನ್ ಆಗಿ ಕೇಳುವಂಥ ಕ್ವೆಶ್ಚನ್ನು ಏನದಂದರೆ ಎಕ್ಸ್ಪ್ರೆಸ್ ವಾಲ್ಯೂಮ್. ಕ್ವೆಶ್ಚನ್ ವಿಲ್ ಬಿ ಎಕ್ಸ್ಪ್ರೆಸ್ 4 ಲೀಟರ್ ವಾಲ್ಯೂಮ್ ಆಫ್ ಗ್ಯಾಸ್ ಇನ್ SI ಯೂನಿಟ್. ಅಂದರೆ 4 ಲೀಟರ್ ವಾಲ್ಯೂಮ್ ಆಫ್ ಗ್ಯಾಸ್ ಇದೆ, ಇದನ್ನು SI ಯೂನಿಟಲ್ಲಿ ಹಾಕಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇಂಟೆನ್ಷನ್ ಆಫ್ ದ ಕ್ವೆಶ್ಚನ್ ಈಸ್ ಟು ಚೆಕ್ ವೆದರ್ ಯು ನೋ ದಿ SI ಯೂನಿಟ್ ಆಫ್ ವಾಲ್ಯೂಮ್. ಒಂದು ಕನ್ವರ್ಷನ್ ಬರುತ್ತಾ ಅನ್ನೋದು, ಆಯಿತಾ? ಸೊ ನೀವು ಕನ್ವರ್ಟ್ ಮಾಡಿ ತೋರಿಸ್ಬೇಕು, ರೈಟ್? ಇಫ್ ಯು ನೋ ದಿ SI ಯೂನಿಟ್ ವ್ಯಾಲ್ಯೂ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್, ಬಟ್ ಕನ್ವರ್ಷನ್ ತೋರಿಸ್ತೀನಿ ನಿಮಗೆ, ಅದು ಗೊತ್ತಾಗತ್ತೆ. ಇಲ್ಲಿ ನೋಡಿ, ಐ ಸೆಡ್ ದೇರ್ ಆರ್ ಅದರ್ ಯೂನಿಟ್ಸ್ ಆಫ್ ವಾಲ್ಯೂಮ್ ಆಸ್ ವೆಲ್. ಸೊ ಲೆಟ್ ಅಸ್ ಸೇ ಈಗ 1 ಲೀಟರ್ ಅಂತ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. 1 ಲೀಟರ್ ಈಸ್ ಈಕ್ವಲ್ ಟು 1 dm³. ಇಫ್ ಐ ಎಕ್ಸ್ಪ್ರೆಸ್ ದಿಸ್ ಇನ್ dm³ ಇಟ್ ವಿಲ್ ಬಿ 1 dm³. ದಿಸ್ ಈಸ್ ಈಕ್ವಲ್ ಟು 1000 cm³, ಆಯಿತಾ? ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 1000 ml. ಈ ರಿಲೇಷನ್ಶಿಪ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1 ಲೀಟರ್ ಇಸ್ 1 dm³, which is 1000 cm³ and also 1000 ml. ನಾವು ಇದೆಲ್ಲ SI ಯೂನಿಟಲ್ಲಿ ಇಲ್ಲ. SI ಯೂನಿಟ್ ವಾಲ್ಯೂಮ್ ಏನು ಹೇಳಿದೆ ನಾನು? ಮೀಟರ್ ಕ್ಯೂಬ್ ಹೇಳಿದೆ. ಸೊ ಏನು ಬರಿಬೇಕಂದ್ರೆ ಇದರಲ್ಲಿ ಪ್ರಿಫಿಕ್ಸಸ್ ಏನಿದೆ ಅದನ್ನು ತೆಗೆದು ಮೀಟರ್ ಕ್ಯೂಬಲ್ಲಿ ಹಾಕಿ ಅಂತ ಅಷ್ಟೇ. ಓಕೆ, ಏನಾಗುತ್ತೆ ಆಗ? ಇಲ್ಲಿ ನೋಡಿ, ಡೆಸಿ ಅಂದ್ರೇನು ಆ ಚಾರ್ಟಲ್ಲಿ ಗೊತ್ತಿದೆ ನಿಮಗೆ. ದಿಸ್ ಇಸ್ 10⁻⁻1 ಮೀಟರ್. ಹಾಗೆ ಬಿಡಿ, ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಬರೀ ಮೀಟರ್ಗೆ ಮಾತ್ರ ಕ್ಯೂಬ್ ಅಲ್ಲ ಇದು, ಡೆಸಿನೂ ಕ್ಯೂಬೇ. ಓಕೆ, ಡೆಸಿಮೀಟರ್ ಕ್ಯೂಬ್ ಅದು. ಸೊ ಡೆಸಿ ಶುಡ್ ಆಲ್ಸೋ ಬಿ ಕ್ಯೂಬ್ಡ್. ಸೊ ಇಲ್ಲಿ ಇದಿಷ್ಟನ್ನು ಕ್ಯೂಬ್ ಮಾಡಿ, ಆಗೇನು ಬಂತು? 10⁻³ ಮೀಟರ್ ಕ್ಯೂಬ್. ಆ್ಯಂಡ್ ಯು ನೋ ದಟ್ ದಿಸ್ ಇಸ್ ದಿ SI ಯೂನಿಟ್ ಆಫ್ ವಾಲ್ಯೂಮ್. ಸೊ 1 ಲೀಟರ್ ಇಸ್ 10⁻³ ಮೀಟರ್ ಕ್ಯೂಬ್ ಆಯಿತು. ಓಕೆ, ಅದೇ ನಮ್ಗೆ ಆ್ಯಕ್ಚುಲಿ ಇಷ್ಟೇ ಸಾಕು, ಆದರೂ ನಾನು ನಿಮ್ಗೆ ಇದನ್ನು ಅಷ್ಟೇ ವ್ಯಾಲ್ಯೂ ಬರುತ್ತೆ ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, 1000 ಅಂದರೆ 10⁻³ ಆಯಿತಾ, ಇಂಟು ಸೆಂಟಿ ಅಂದರೆ ಎಷ್ಟಾಯಿತು? 10⁻². 10⁻² ಮೀಟರ್ ಹೋಲ್ ಕ್ಯೂಬ್ ಆಯಿತು, ಆಯಿತಾ? ಈಗ ಸಿ 10⁻³ ಇಂಟು 10⁻6 ಮೀಟರ್ ಕ್ಯೂಬ್. ಸೊ ಇದೆರಡು ತೆಗೆದರೆ -3 ಉಳಿಯುತ್ತೆ. ಸೊ ಆಗ ಆನ್ಸರು 10⁻³ ಮೀಟರ್ ಕ್ಯೂಬ್. ಅಂದರೆ ಇದು ಹೀಗೆ ಬರೆದ್ರೂ ಕೂಡ ಅದೇ ವ್ಯಾಲ್ಯೂ ಬಂದಿದೆ. ಸೊ ದೇ ಆರ್ ಆಲ್ ಈಕ್ವಿವೆಲೆಂಟ್. ಇಲ್ಲೂ ಕೂಡ ನೋಡಿ, ಮಿಲಿ ಅಂದ್ರೇನು? 10⁻⁻3. ಸೊ 1000 ಅಂದರೆ 10⁻³ ಮಿಲಿ ಅಂದರೆ 10⁻⁻3. ಸೊ ಲೀಟರ್ ಕ್ಯಾನ್ಸಲ್ ಆಗಿ 1 ಲೀಟರ್ ಬರುತ್ತೆ. ಅದು ಇದು ಒಂದೇ ಆಯ್ತಲ್ವಾ? ಓಕೆ, ಸೊ ಯಾವ ಥರ ಬೇಕಾದರೂ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಎಲ್ಲ ವ್ಯಾಲ್ಯೂಸು ಒಂದೇ ಇರುತ್ತೆ. ಓಕೆ, ಈಗ ನಮಗೆ 4 ಲೀಟರ್ ಆಫ್ ವಾಲ್ಯೂಮನ್ನು SI ಯೂನಿಟಲ್ಲಿ ಹಾಕಬೇಕು ಅಂದರೆ ಮೀಟರ್ ಕ್ಯೂಬಲ್ಲಿ ಹಾಕಬೇಕು ಅಂತ ಇಷ್ಟನ್ನು ತೆಗೆದುಬಿಡ್ತೀನಿ ಈಗ. ಓಕೆ, ಈಗ 1 ಲೀಟರ್ಗೆ ಏನಾಯಿತು? SI ಯೂನಿಟ್ 1 ಲೀಟರ್ ಇಸ್ ಈಕ್ವಲ್ ಟು 10⁻³ ಮೀಟರ್ ಕ್ಯೂಬ್ ಅಂತ ಆಯಿತು ಅಲ್ವಾ? ನಮಗೆ ಎಷ್ಟಿದ್ದು? 4 ಲೀಟರ್ಸ್. ಸೊ 4 ಲೀಟರ್ ಈಕ್ವಲ್ ಟು ಹೌ ಮಚ್? 4 ಇಂಟು 10⁻³ ಮೀಟರ್ ಕ್ಯೂಬ್. ಇದು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ಕೋಬೇಕು ನೀವು. 4 ಇಂಟು 10 40 ಮಾಡಿಬಿಡ್ಬೇಡಿ, ಆಯಿತಾ? ಸೊ 4 ಲೀಟರ್ಸ್ ಇದ್ದರೆ 4 ಇಂಟು 10⁻³ ಮೀಟರ್ ಕ್ಯೂಬ್ ಬರ್ಕೋಬೇಕು. ಯಾವಾಗಲೂ ಅಷ್ಟೇ, ಏನೇ ಕನ್ವರ್ಷನ್ಸ್ ಮಾಡುವಾಗ ನೀವು ಅದನ್ನು ಇಂಟು
ಮಾಡಿಕೊಂಡು ಮಾಡಬೇಕು, ಸರಿನಾ? ಈಗ ಅದೇ ಥರ ಈಗ ನಾನು ಆಗಲೇ ತೋರಿಸಿದೆ 0.5 kg ಅಂತ ಅಲ್ವಾ, ಇದನ್ನು ನೀವು 0.5 ಇಂಟು 10⁻³ ಗ್ರಾಮ್ ಅಂತ ಬರ್ಕೋಬೋದು. ಎಕ್ಸ್ಪ್ರೆಷನ್ ನಾನು ಹೇಳ್ತಿರೋದು, SI ಯೂನಿಟ್ ಅಲ್ಲ, ಇದು ಎಕ್ಸ್ಪ್ರೆಷನ್. ಅಂದರೆ ಕಿಲೋಗೆ 10⁻³ ಹಾಕಿದ್ದೀವಿ, ಪ್ರಿಫಿಕ್ಸ್ ಕೊಟ್ಟಿದ್ವಲ್ಲ, ಅದನ್ನು 10⁻³ ಬರ್ಕೋಬೋದು. ಆಯಿತಾ? ಈ ಥರ ಎಕ್ಸ್ಪ್ರೆಸ್ ಮಾಡ್ಕೋಬೋದು. ಅಲ್ಲೂ ಅದೇ ರೀತಿ ಮಾಡಿ 4 ಲೀಟರ್ಗೆ ಇಳಿಸಿದೆ. ಓಕೆ, ಇದು ವಾಲ್ಯೂಮ್ ಕನ್ವರ್ಷನ್ನು. ದೆನ್ ವೆರಿ ಕಾಮನ್ಲಿ ಆಸ್ಡ್ ಕ್ವೆಶ್ಚನ್, ವೆರಿ ಫ್ರೀಕ್ವೆಂಟ್ಲಿ ವಿಲ್ ಕಮ್ ಅಕ್ರಾಸ್ ದಿಸ್ ಕ್ವೆಶ್ಚನ್ ಇನ್ ದ ಪೇಪರ್ಸ್. ಏನದು ಅಂದರೆ ಟೆಂಪರೇಚರ್ ಯೂನಿಟ್ಸಲ್ಲಿ ಒಂದು ಕೆಲ್ವಿನ್ ಸ್ಕೇಲ್ ಇದೆ, 1 ಡಿಗ್ರಿ ಸೆಲ್ಸಿಯಸ್ ಇದೆ, 1 ಡಿಗ್ರಿ ಫ್ಯಾರನೀಟ್ ಇದೆ ಅಲ್ವಾ, ಅದರ ಕ್ಯಾಲ್ಕುಲೇಷನ್ ಇದೆ. ಏನು ಕೇಳ್ಬೋದು? ಕನ್ವರ್ಟ್ 45 ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ ಸ್ಕೇಲ್ಗೆ ನೀವು ಅದನ್ನು ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ಒಂದು ರಿಲೇಷನ್ಶಿಪ್ ಇದೆ, ನಿಮ್ಗೆ ಗೊತ್ತಿದೆ, ಪಾಠ ಮಾಡಿದಾಗ ಹೇಳಿದ್ದಾರೆ ಅದನ್ನು. ಸೊ ಕೆಲ್ವಿನ್ ಇಲ್ ಬಿ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ನೀವು 0.15 ಹಾಕದೆ ಬರೀ 273 ತೊಗೊಂಡ್ರು ಪರವಾಗಿಲ್ಲ. ನೀವೇನು ಮಾಡ್ಬೋದು, 45 ಡಿಗ್ರಿ ಅಲ್ವಾ ಕೊಟ್ಟಿರೋದು ನಾವು, ಪ್ಲಸ್ 273.15 ಅಂತಲೇ ತೊಗೊಳ್ಳಿ. ಈಗೇನಾಗುತ್ತೆ ಆನ್ಸರು? ಇಲ್ಲಿ 5 3 8 ಆಯಿತು, 7 4 11 ಆಯಿತು, 318.15 ಕೆಲ್ವಿನ್ ಅಂತ ಬರುತ್ತೆ. ಕ್ಯಾಪಿಟಲ್ ಕೆ ಬರಿತೀರಿ. ಸೊ ಹಿಯರ್ ಯು ಹ್ಯಾವ್ ಕನ್ವರ್ಟೆಡ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಸ್ಕೇಲ್. ಇನ್ನೊಂದು ಕನ್ವರ್ಷನ್ ಇದೆ ಇದೇ ಥರ ಟೆಂಪ್ರೇಚರ್ನಲ್ಲಿ, ಫ್ಯಾರನ್ಹೀಟ್ ಸ್ಕೇಲ್ ಅಲ್ವಾ. ಈಗ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ. ಅದರಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಸನ್ನು ಫ್ಯಾರನ್ಹೀಟಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಕನ್ವರ್ಟಿಂಗ್ 50 ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಏನು ಮಾಡೋದು? ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಇದೆ. ಈಗೇನು ಫಾರ್ಮ್ಯುಲಾ? ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಟು 9.5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಓಕೆ, ಸೊ ಇದೇನು ಕೇಳಿದೆ ನಾನು? 50 ಡಿಗ್ರಿ ಸೆಲ್ಸಿಯಸ್ಸನ್ನು ಡಿಗ್ರಿ ಫ್ಯಾರನ್ಹೀಟಲ್ಲಿ ಕೊಡಿ ಅಂತ ಹೇಳಿದ್ದು, ರೈಟ್? ಸೊ ಹಿಯರ್ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ? 50 ಪ್ಲಸ್ 32. ಸೊ ಇಲ್ಲಿ 5 1s 5 10s ಹೊರಟೋಗುತ್ತೆ. ಸೊ 90 ಪ್ಲಸ್ 32 ಆಯಿತಾ? ಸೊ ಎಷ್ಟಾಯಿತು ಅಲ್ಲಿಗೆ? 122 ಆಗುತ್ತೆ ಡಿಗ್ರಿ ಫ್ಯಾರನ್ಹೀಟ್. 122 ಡಿಗ್ರಿ ಫ್ಯಾರನ್ಹೀಟ್ ಆಯಿತಾ? ಸೊ 50 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 122 ಡಿಗ್ರಿ ಫ್ಯಾರನ್ಹೀಟ್. ಸೊ ಇದು ಕನ್ವರ್ಷನ್ ಮಾಡೋದು. ತುಂಬ ಸಲ ಇದನ್ನು ಕೇಳಿದ್ದಾರೆ. ಏನಂದರೆ ನಾವು ಫ್ಯಾರನ್ಹೀಟ್ ಆ್ಯಂಡ್ ಡಿಗ್ರಿ ಸೆಲ್ಸಿಯಸ್ ಕೇಳಿದಾಗ ಡಿಗ್ರಿ ಸೆಲ್ಸಿಯಸ್ ಕೇಳಿ ಫ್ಯಾರನ್ಹೀಟ್ ಕೇಳ್ಬೋದು, ಫ್ಯಾರನ್ಹೀಟ್ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಕೇಳ್ಬೋದು. ಇದೇ ಫಾರ್ಮುಲಾ ನೀವು ಯೂಸ್ ಮಾಡ್ತೀರಿ. ಆಗ ಇದು ಡಿಗ್ರಿ ಸೆಲ್ಸಿಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಫ್ಯಾರನ್ಹೀಟ್ ವ್ಯಾಲ್ಯೂನ ಹಾಕ್ತೀರಿ. ಅಂದರೆ ಜಸ್ಟ್ ಯು ವಿಲ್ ರಿಅರೇಂಜ್ ದಿಸ್ ಫಾರ್ಮುಲಾ. ಐ ವಿಲ್ ಶೋ ಯು ದ್ಯಾಟ್. ವೆರಿ ಸಿಂಪಲ್. ಸಿ 9/5 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೀಟ್ minus 32 or degree Celsius equal to degree Fahrenheit minus 32 into 5 divided by 9. ಇದು ಬಹಳ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. 9/5 degree Celsius equal to degree Fahrenheit minus 32 or degree Celsius equal to 9 by ಇದು ಮಾಡ್ಕೊಂಡಿದ್ರಲ್ಲ Fahrenheit minus 32 into 5 divided by 9 ಮಾಡಿ ಆಗ ಫ್ಯಾರನ್ಹೀಟ್ ವ್ಯಾಲ್ಯೂ ಏನಿತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನಾರ್ಮಲಿ ಈ ಕ್ವೆಶನ್ಸು ಜಾಸ್ತಿ ಪೇಪರ್ಸಲ್ಲಿ ಕೇಳಿದ್ದಾರೆ, ಇದು ಕೂಡ ಕೇಳಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಳ್ದೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಬೈ ದಿ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್ ವೆನ್ ಯು ಸ್ಟಡಿ ಡಿಫ್ರೆಂಟ್ ಚಾಪ್ಟರ್ಸ್, ಡಿಫ್ರೆಂಟ್ ನ್ಯೂಮೆರಿಕಲ್ಸ್, you would have used Kelvin scale more than Fahrenheit. Okay, so you would have gotten used to so much that you will tend to write Kelvin scale irrespective of whether the question is for Kelvin or for Fahrenheit. So be careful when you do this. Right, next concept is about scientific notation. Let me just give you few values and then ask you to write it. Scientific notation nalli see 0.00024. We want these values to be expressed in scientific notation. So 0.002, this is the first one. Second question given is 0.16. Third question would be
234,000. Fourth question is 500.0. And the last question 6.0012. ಸುಮ್ಮನೆ ಒಂದು ಡಿಫ್ರೆಂಟ್ ಎಕ್ಸಾಂಪಲ್ಸ್ಗೋಸ್ಕರ ಒಂದು 4-5 ತೊಗೊಂಡಿದ್ದೀನಿ ಅಷ್ಟೇ. ನೀವು ಬರೀವಾಗ ಇದೆಲ್ಲ ಹೇಳ್ಕೊಟ್ಟಾಗಿದೆ ನಿಮಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಮತ್ತೊಂದು ಸಲ ಆ ವಿಡಿಯೋ ನೋಡಿ ನಿಮಗಿದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬರೀವಾಗ ಹೇಗೆ ಕೇರ್ಫುಲ್ಲಾಗಿ ಇದನ್ನು ಬರಿಬೇಕು ಮತ್ತೊಂದು ಸಲ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೈಂಟಿಫಿಕ್ ನೊಟೇಷನ್ ಅಂದರೆ ಏನು, ಪವರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಎಕ್ಸ್ಪೋನೆನ್ಸಲ್ಲಿ. ಯಾಕೆ ಅಂದರೆ ಸೊ ಜನರಲಿ ಅಕ್ಸೆಪ್ಟೆಡ್ ವ್ಯಾಲ್ಯೂ ಏನಿದೆ ಈ 0 ಇದೆಯಲ್ಲ ಈ ಥರ ನಾವು ಶುರುವಿನಲ್ಲಿ ಇರೋದು ಬೇಡ. ಲೆಟ್ ದಿ ವ್ಯಾಲ್ಯೂ ಸ್ಟಾರ್ಟ್ ವಿತ್ ದ ನಂಬರ್. ಸೊ ಆಗ ಎನಿ ವ್ಯಾಲ್ಯೂಸ್ ನಾವು ಕೊಡುವಾಗ ಒಂದು ನಂಬರಿಂದ ಶುರು ಮಾಡಿ ಆ ಝೀರೋಸ್ ಎಲ್ಲ ಬಿಫೋರ್ ಡೆಸಿಮಲ್ ಆಫ್ಟರ್ ಡೆಸಿಮಲ್ ಎಲ್ಲ ಏನಿದೆ ಅದನ್ನು ನಾವು ಪವರ್ಸ್ ಆಫ್ 10ನಲ್ಲಿ ಹಾಕ್ತೀವಿ. ಅದನ್ನೇ ಇಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕಿದ್ರೆ ಈಗ ನಾನು ಲೆಟ್ ಮಿ ಫಿಕ್ಸ್ ಇಟ್ ಅಟ್ ದಿಸ್. ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿ, ಒಂದು ನಂಬರ್ ಬರೋ ಥರ ತಗೊಳ್ಳಿ ಆಯಿತಾ. ವ್ಯಾಲ್ಯೂ ಬರೆಯುವಾಗ ಒಂದು ನಂಬರ್ 24 ತೊಗೋಬೇಕಾಗಿಲ್ಲ, 2 ತೊಗೊಂಡ್ರೆ ಸಾಕು. ಸೊ ಸೈಂಟಿಫಿಕ್ ನೊಟೇಷನ್ ಇದಕ್ಕೇನಾಗುತ್ತೆ, ಏನಾಗುತ್ತೆ ಅಂದರೆ 2 ತೊಗೊಳ್ಳಿ, 2.4 ಸರಿನಾ. ನಾನೇನು ಮಾಡಿದ್ದೀನಿ, ಡೆಸಿಮಲನ್ನು ಇಲ್ಲಿ ತನಕ ತೊಗೊಂಡು ಬಂದಿದ್ದೀನಿ ಆಯಿತಾ. ಇಲ್ಲಿ ತನಕ ತೊಗೊಂಡು ಬಂದರೆ ಎಷ್ಟು ಡೆಸಿಮಲ್ಸು ಪುಷ್ ಮಾಡ್ದಂಗೆ ಆಯಿತು ನಾವು ನೋಡಿ. ಇಲ್ಲಿಗೆ ಬಂದರೆ -1, ಇಲ್ಲಿಗೆ ಬಂದರೆ -2, ಇದು -3, ಇದು -4 ಆಯ್ತಲ್ವಾ. ಸೊ 2.4 × 10⁻⁻⁴ ಅಂತ ಬರಿಬೇಕು. ನೀವು ಪುಷ್ ಮಾಡ್ತೀರಲ್ಲ, ಒಂದು ಪುಷ್ ಮಾಡಿದ್ರೆ -1 ಆಯಿತು, ಇನ್ನೊಂದು ಹಿಂದೆ ಹಾಕಿದಿರಿ -2, ಇದನ್ನು ಹಿಂದೆ ಹಾಕಿದಿರಿ -3, ಇದನ್ನು ಹಿಂದೆ ಹಾಕಿದಿರಿ -4 ಆಯಿತು. 4 ಡಿಜಿಟ್ಸನ್ನು ನೀವು ತಳ್ಳಿ ಡೆಸಿಮಲ್ ಪಾಯಿಂಟನ್ನು ಹಾಕಿದಿರಿ. ಸೊ ಎಷ್ಟು ಡಿಜಿಟ್ಸ್ ಆದಮೇಲೆ ನೀವು ಪಾಯಿಂಟ್ ಹಾಕ್ತೀರಿ ಅಷ್ಟು ಇಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ 0 ಪಾಯಿಂಟಿಂದ ಶುರುವಾಗಿದ್ದರೆ ಆಯಿತಾ. ಝೀರೋಸನ್ನು ಎಷ್ಟು ಹಿಂದೆ ತಳ್ಳಿದಿರಿ ನೋಡಿ, ಅಷ್ಟಕ್ಕೆ ಕರೆಕ್ಟಾಗಿ ಬರ್ಕೋಬೇಕು. ನೀವು ಎಷ್ಟು ಎಕ್ಸಾಂಪಲ್ಸ್ ಬೇಕಾದರೂ ಇದರಲ್ಲಿ ಟ್ರೈ ಮಾಡ್ಬೋದು. ಇಲ್ಲೂ ಕೂಡ ಈಗ ನೋಡಿ 0.16 ತೊಗೊಂಡಿದ್ದೀನಿ ಆಯಿತಾ. ನಾನು ತುಂಬ ಏನು ಡೆಸಿಮಲ್ಸ್ ನೋಡಿ ಜಾಸ್ತಿ ಇಲ್ಲ. ಇದನ್ನು ಹೇಗೆ ಬರಿಬೋದು, 1.6 × 10⁻⁻1 ಅಂದರೆ ನಾವು ಒಂದನ್ನು ಮಾತ್ರ ಹೀಗೆ ಪುಷ್ ಮಾಡಿದೆ. ಇಲ್ಲೇನು ಮಾಡಿದ್ದೀನಿ, 1 2 3 4 ತೊಗೊಂಡಿದ್ದೀನಿ, ಅದಕ್ಕೆ ಅಲ್ಲಿ -4 ತೊಗೊಂಡೆ. ಇಲ್ಲಿ ಒಂದನ್ನು ಪುಷ್ ಮಾಡಿದ್ದೀನಿ, ಸೊ 10⁻⁻1 ಎಕ್ಸ್ಪ್ರೆಸ್ ಮಾಡಿದ್ದೀನಿ ಆಯಿತಾ. ಈಗ ಇದರಲ್ಲಿ ನೋಡಿ 234 ಇದೆ. ಈ 3 ಝೀರೋಸನ್ನು ನಿಮಗೆ ಪವರ್ 3 ಮಾಡೋಕ್ಕೆ ಗೊತ್ತು ಅಲ್ವಾ. ಈ 234ಅನ್ನು ತೆಗಿಬೋದು. ಹೇಗೆ, 1 ಡಿಜಿಟ್ ಬರೋ ಥರ ಮಾಡೋದಾದರೆ 2.34 ಸರಿನಾ. ಇಲ್ಲಿ ನೋಡಿ ಎಷ್ಟು ತೆಗೆದ್ರಿ, 1 2 3 4 5. ಈ ರೈಟ್ ಸೈಡ್ಗೆ ಇರೋದಿಲ್ವಾ, ಇದನ್ನು ಪ್ಲಸ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹೋಗ್ತಾ ಇದ್ದರೆ ಮೈನಸ್ ಮಾಡ್ಕೊಳ್ಳಿ, ಮುಂದೆ ಇದ್ದರೆ ಅದನ್ನು ಪ್ಲಸ್ ಮಾಡ್ಕೊಳ್ಳಿ. ಸೊ 2.34 × 10⁻⁵. ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ, ಡೆಸಿಮಲ್ ಇಲ್ಲಿ ಡೆಸಿಮಲ್ನ ಇದು ನಂಬರ್ನ ಈ ಕಡೆ ತಳ್ಳಿ ಡೆಸಿಮಲ್ ಪುಷ್ ಮಾಡ್ತಿದ್ರಿ. ಇಲ್ಲೇನು ಮಾಡಿದ್ರಿ, ಮುಂದ್ಗಡೆ ಇದೆ ನಂಬರ್ಸ್. ಓಕೆ, ಸೊ ಅದಕ್ಕೆ 2.34 ನೋಡಿ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಡಿಫ್ರೆನ್ಸು ನೀವು ತಿಳ್ಕೊಬೇಕು. ಇಲ್ಲಿ 3 10⁻³ ಆಗುತ್ತೆ, ಇಲ್ಲಿ 2 ಕೊಟ್ಟೆ, ಸೊ 10⁻⁵ ಆಗುತ್ತೆ. ಅಂದರೆ ನಾವು ಈ ಥರ ಎಕ್ಸ್ಪ್ರೆಸ್ ಮಾಡೋದ್ರಿಂದ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಅದು ಗಮನದಲ್ಲಿರಬೇಕು. ನೀವೇನೋ ಇಷ್ಟ ಬಂದಷ್ಟು ಬರೆದ್ಬಿಟ್ರೆ ಅಲ್ಲ. ಇಟ್ಸ್ ನಾಟ್ ದಟ್ ವಿ ಆರ್ ರೈಟಿಂಗ್ ಸಮ್ ಎಕ್ಸ್ಪೋನೆಂಟ್ ಹಿಯರ್. No, the value should not change. It should remain the same. Okay. So ನೀವು ಹೇಗೆ ಎಕ್ಸ್ಪ್ರೆಸ್, ಈಗ 1.6 × 10⁻⁻1 ಅಂದರೆ 0.16 ಬರುತ್ತೆ ಆಯಿತಾ. ಇದನ್ನು ನೀವು ಹೀಗೂ ಮಾಡ್ಬೋದಿತ್ತು, ಈಗ ಬೇಡ, ಇದು 1 ಡಿಜಿಟ್ ಗಿಳಿಸಿ. ಈಗ 16 × 10⁻⁻2 ಮಾಡಿದರೂ ಕೂಡ ಅದೇನೆ, ವ್ಯಾಲ್ಯೂಸ್ ಆರ್ ಸೇಮ್. ಇದು ನನಗಿಷ್ಟ ಬಂತು ಅಂತ ನಾನು ಇದನ್ನು 4 ಮಾಡೋಕ್ಕಾಗಲ್ಲ, ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್ ಆಯಿತಾ. ಸೊ ಆದ್ದರಿಂದ ನೀವು ವ್ಯಾಲ್ಯೂವನ್ನು ವ್ಯತ್ಯಾಸ ಮಾಡದೆ ಸೈಂಟಿಫಿಕ್ ನೊಟೇಷನ್ನಲ್ಲಿ ಬರಿಬೇಕು. ಈ ಥರ ಬರೆಯೋದು ಯಾವಾಗ ಅವಶ್ಯಕತೆ ಬೀಳುತ್ತೆ ಅಂದರೆ, ನಾವು ಪ್ರಿಫಿಕ್ಸಸ್ನ ಬರೆದು ಯೂನಿಟ್ ಹಾಕ್ತೀವಲ್ಲ, ಲೈಕ್ ಪೈಕೋಮೀಟರ್, ನ್ಯಾನೋಮೀಟರ್, ಆವಾಗ ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ಈ ಥರ ನೀವು ಹಾಕೋಬೋದು. ಕಿಲೋ ಪ್ಯಾಸ್ಕಲ್ಸ್ ಎಲ್ಲ ಬರಿತೀರಲ್ಲ, ಆಗ ಇದು ಬೇಕಾಗುತ್ತೆ. ಈಗ 500.0 ಇದೆ, ನನಗೆ 0.0 ಇಲ್ಲಿ ನಿಮ್ಗೆ ಗೊತ್ತಿದೆ, ನಾವೇನು ಅವಶ್ಯಕತೆ ಇಲ್ಲ ಬರೆಯೋದು. ಸೊ ಇದೇನಾಗುತ್ತೆ, 5 × 10⁻². ಓಕೆ, 5 × 10⁻².
ಇಲ್ಲಿ 6.0012 ಇದೆ. ಇದನ್ನು ನಾವು ಏನು ಎಕ್ಸ್ಪ್ರೆಸ್ ಮಾಡೋದು? ಇಟ್ಸ್ ಆಲ್ರೆಡಿ ಎಕ್ಸ್ಪ್ರೆಸ್ಡ್ ಇನ್ ಸೈಂಟಿಫಿಕ್ ನೋಟೇಷನ್. ನೀ ಎಲ್ಲ ಸಲ ಪವರೇ ಬರಬೇಕು ಅಂತಿಲ್ಲ. ನಾನು 2.4 ಬರೆದಿದ್ದೀನಲ್ವ ಇಲ್ಲಿ. ಈಗ 2.4 ಬದಲು ಇನ್ನೊಂದು ನಂಬರ್ ಇದ್ದಿದ್ರೆ ಐ ವುಡ್ ಹ್ಯಾವ್ ರಿಟನ್ 2.4345 ವಾಟ್ ಎವರ್ ಅಲ್ವಾ. ಸೊ ಇಲ್ಲಿ ಕೂಡ 6.0 ಇಲ್ಲಿ ಹಾಕಿದ್ದೀವಿ ನೋಡಿ, 2.34 ನಿಲ್ಸಿದ್ದೀವಿ. ಇಟ್ಸ್ ಆಲ್ರೆಡಿ ಇನ್ ದಿ ಇನ್ ನೋಟೇಷನ್. ಸೊ ಇದರ ಸೈಂಟಿಫಿಕ್ ನೋಟೇಷನ್ ಅದೇ ಇರುತ್ತೆ, ಇದೇನು ಬದಲಾಗೋದಿಲ್ಲ. 6.0012ನೇ ಇದರ ವ್ಯಾಲ್ಯೂ ಆಗಿರುತ್ತೆ. ಸೊ ಹೀಗೆ ಸೈಂಟಿಫಿಕ್ ನೋಟೇಷನ್ನ ಎಕ್ಸ್ಪ್ರೆಸ್ ಅಂದರೆ ಅವ್ರ ಕ್ವೆಶನ್ಸ್ ಕೊಡುವಾಗ ಒಂದು ಈ ಥರದ್ದು ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರ್ತಾರೆ, ನೀವು ಅದನ್ನು ಈ ಥರ ಎಕ್ಸ್ಪೋನೆಂಟ್ಸಲ್ಲಿ ಹಾಕಬೇಕು. ರಿಮೆಂಬರ್, ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಇದನ್ನು ಸುಮ್ಮನೆ ಎಕ್ಸ್ಪೋನೆಂಟ್ ಬರೀತಾ ಇಲ್ಲ ನಾವು, ಅದನ್ನು ಪವರ್ಸ್ ಆಫ್ 10 ಜೊತೆ ಮಲ್ಟಿಪ್ಲೈ ಆರ್ ದ ಫ್ರ್ಯಾಕ್ಷನ್ ಆರ್ ದ ಮಲ್ಟಿಪಲ್ ಶುಡ್ ಗಿವ್ ಯು ದ ಸೇಮ್ ವ್ಯಾಲ್ಯೂ. ನೀವು 10⁵ ಹಾಕಿದ್ರಿ, ಇದೇ ವ್ಯಾಲ್ಯೂ ಬರಬೇಕು. -4 ಹಾಕಿದ್ರಿ, ಅದೇ ವ್ಯಾಲ್ಯೂ ಬರಬೇಕು. ಹಾಗೆ ಇದನ್ನು ಚೇಂಜ್ ಮಾಡಬೇಕು. ಈ ಕ್ವೆಶ್ಚನ್ ತುಂಬ ಸಲ ಪೇಪರ್ಸಲ್ಲಿ ಕೇಳಿದ್ದಾರೆ. ಸೊ ನಾನು ಹಾಕಿರೋ ಕ್ವೆಶ್ಚನ್ ಎಲ್ಲನೂ ಪೇಪರ್ಸಿಂದ ತೆಗೆದಿದ್ದೆ. ಸೊ ಇದೆಲ್ಲ ಕೂಡ ಕೇಳಿದ್ದಾರೆ. ನೀವು ಇದನ್ನು ಕೇರ್ಫುಲ್ಲಾಗಿ ಒಂದು 4 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದಷ್ಟು ನೀವು ಸಹ ಪ್ರಾಕ್ಟೀಸ್ ಮಾಡಿ. ಓಕೆ, ರೈಟ್. ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಟೈಪ್. ಇದು ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಕೂಡ ತುಂಬ ಸಲ ಕೇಳಿದ್ದಾರೆ. ಸಿ ಇ ಟಿಯಲ್ಲೂ ತುಂಬ ಸಲ ಇದನ್ನು ಕೇಳಿದ್ದಾರೆ. ಆಯಿತಾ. ನಾನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು ಆ್ಯಂಡ್ ಆಲ್ ದ್ಯಾಟ್ ದಿ ಇಂಪಾರ್ಟೆನ್ಸ್ ಆಫ್ ದೀಸ್ ಫಿಗರ್ಸ್ ಆರ್ ಪ್ರಿಸಿಷನ್, ಅಕ್ಯುರಸಿ ಎಕ್ಸೆಟ್ರಾ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ನೀವು ಅದಕ್ಕೆ ಆ ವಿಡಿಯೋ ನೋಡಬೇಕು ಮತ್ತು ಟೆಕ್ಸ್ಟ್ ಬುಕ್ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ನಮ್ಗೆ ಬರೀ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಕ್ವೆಶ್ಚನ್ ಹೇಗೆ ಬರಬಹುದು ಅನ್ನೋದು ಮಾತ್ರ. ಇಲ್ಲೂ ಕೂಡ ಒಂದು 5 ನಂಬರ್ಸನ್ನು ತೊಗೊಂಡಿದ್ದೀನಿ, ಅದು ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತೀನಿ. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್ ಇನ್ ಅಂತ ಬರುತ್ತೆ ಕ್ವೆಶ್ಚನ್ನು. ಮೊದಲನೇದರಲ್ಲಿ 0.0025 ಅಂತ ಇದೆ. ಸೆಕೆಂಡ್ ಕ್ವೆಶ್ಚನ್ ಇಸ್ 208. ಥರ್ಡ್ ಕ್ವೆಶ್ಚನ್ is 200. Fourth question is 400.0 and fifth question is 2.0034 and the last question would be 126,000. Okay, ಇದು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ. 0.0025 ಫಸ್ಟ್ ಕ್ವೆಶ್ಚನ್. ನಾನೀಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಿಬೇಕು. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರೆಯೋಕ್ಕೆ ರೂಲ್ಸ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಇಲಸ್ಟ್ರೇಷನ್ ಎಲ್ಲ ತೋರಿಸಿದ್ದಾರೆ. ನನ್ನ ರೂಲ್ಸನ್ನು ಸುಮ್ಮನೆ ಜಸ್ಟ್ ಬ್ರಷ್ ಅಪ್ ದಿ ರೂಲ್ಸ್ ಆ್ಯಂಡ್ ವಿ ವಿಲ್ ಆನ್ಸರ್ ದಿಸ್ ಕ್ವೆಶ್ಚನ್. ರೂಲ್ಸಲ್ಲಿ ಏನು ಹೇಳುತ್ತೆ, ಮೇಯ್ನ್ ನಂಬರ್ಸ್ ಇದ್ದರೆ ದೇ ಆರ್ ಸಿಗ್ನಿಫಿಕೆಂಟ್, ಅದನ್ನು ಕೌಂಟ್ ಮಾಡ್ಕೋಬೇಕು. ಇನ್ನೊಂದು ಝೀರೋಸ್ ಇದ್ದಾಗ ಝೀರೋಸ್ ಬಿಫೋರ್ ದ ನಂಬರ್ is not counted. Zeros between the number is considered. Zeros after the number is considered only if there is a decimal point. ನನ್ನ ಪಾಯಿಂಟ್ಸ್ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ಸ್ ಆರ್ ಆಲ್ವೇಸ್ ಕನ್ಸಿಡರ್ಡ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಕರೆಕ್ಟಾ? ಝೀರೋ ಇದ್ದರೆ ಝೀರೋಸ್ ಬಿಫೋರ್ ದ ನಂಬರ್ ಈಸ್ ನಾಟ್ ಕನ್ಸಿಡರ್ಡ್. ಝೀರೋಸ್ ಇನ್ ದಿ ಮಿಡಲ್ ಆಫ್ ದ ನಂಬರ್, ಬಿಟ್ವೀನ್ ದ ನಂಬರ್, ಇಟ್ ಈಸ್ ಕನ್ಸಿಡರ್ಡ್. Zeros after the number is considered if there is a decimal point. ಆಯಿತಾ? ಈ ರೂಲ್ಸ್ ಮೇಲೆ ಇದಕ್ಕೆ ಆನ್ಸರ್ಸ್ ಬರಿಬೇಕು ನೀವು. ಓಕೆ, ರೂಲ್ಸನ್ನು ತಿಳ್ಕೊಂಡಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಕರೆಕ್ಟಾಗಿ ಬರೋಕ್ಕಾಗೋದು, ಇಲ್ಲದ್ರೆ ತಪ್ಪಾಗುತ್ತೆ. ಆಯಿತಾ? ಸೊ ಈಗ ನೋಡಿಲಿ, ಇದರಲ್ಲಿ ಝೀರೋ ಇದೆ. ಈಸ್ ಇಟ್ ಬಿಫೋರ್ ದ ನಂಬರ್ ಆರ್ ಆಫ್ಟರ್ ದಿ ನಂಬರ್? ಇಟ್ ಈಸ್ ಬಿಫೋರ್ ದ ನಂಬರ್. ಸೊ ವಿ ಡೋಂಟ್ ಕನ್ಸಿಡರ್ ದ್ಯಾಟ್. ಸೊ ಎಷ್ಟಾಯ್ತು ಅಲ್ಲಿಗೆ? ಎರಡನ್ನೇ ತೊಗೋಬೇಕು ನಾವು. ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯ್ತಾಗ? 2 ಆಗುತ್ತೆ ಅಲ್ವಾ? ರೈಟ್. ಇಲ್ಲಿ ಬರೋಣ. ಇಲ್ಲಿ ಝೀರೋ ಇದೆ, ಬಟ್ ಇಟ್ಸ್ ಬಿಟ್ವೀನ್ ದ ನಂಬರ್. ಸೊ 208 ಆಯಿತಾ? ಸೊ ಇಲ್ಲಿ ಬಿಟ್ವೀನ್ ದ ನಂಬರ್ ಆಗಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡಿ ಸಿಗ್ನಿಫಿಕೆಂಟ್ ಫಿಗರು 3 ಅಂತ ತಗೊಂಡೆ. ಇಲ್ಲಿ ಬಂದಾಗ ನೋಡಿ 200 ಇದೆ, ಝೀರೋಸ್ ಆಫ್ಟರ್ ದಿ ನಂಬರ್. ಆಯಿತಾ? ಆಫ್ಟರ್ ದಿ ನಂಬರ್ ಬಟ್ ದೇರ್ಸ್ ನೋ ಡೆಸಿಮಲ್ ಪಾಯಿಂಟ್. ಹಾಗಾಗಿ ಇದರ ಸಿಗ್ನಿಫಿಕೆಂಟ್ ಫಿಗರು 1 ಆಗಿರುತ್ತೆ. ಆಯಿತಾ? ಓನ್ಲಿ ದಿಸ್, ವಿ ವಿಲ್ ಕನ್ಸಿಡರ್ ಓನ್ಲಿ ದಿಸ್. ಇಲ್ಲಿ ಬನ್ನಿ, ಇಲ್ಲಿ 400.0. ಐ ಸೆಡ್ ಝೀರೋಸ್ ಆಫ್ಟರ್ ದಿ ನಂಬರ್ ಇಸ್ ಕನ್ಸಿಡರ್ಡ್ ಇಫ್ ದೇರ್ ಇಸ್ ಅ ಡೆಸಿಮಲ್ ಪಾಯಿಂಟ್. ಸೊ ಅಲ್ಲಿಗೆ 1 2 3 4 ಇಷ್ಟನ್ನು ತಗೊಂಡು 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗ್ತೀವಿ.
ಆಮೇಲೆ ಇದು ಕೂಡ ಈವನ್ ಇಫ್ ದೇರ್ ಇಸ್ ಅ ಡೆಸಿಮಲ್, ಇಲ್ಲಿ ನಾನು ತೋರಿಸಿದಾಗ ಡೆಸಿಮಲ್ ಇಲ್ಲ, ಡೆಸಿಮಲ್ ಇದ್ದೂ ಕೂಡ ಇದು ಬಿಟ್ವೀನ್ ದ ನಂಬರ್ಸೇ ಆಗುತ್ತೆ. ಹಾಗಾಗಿ ಇದಿಷ್ಟನ್ನು ಕನ್ಸಿಡರ್ ಮಾಡಿ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರ್ಕೊಳ್ತೀವಿ. ಆಯಿತಾ? ಇಲ್ಲಿ ನೋಡಿ ಅಗೇನ್ ಝೀರೋಸ್ ಆಫ್ಟರ್ ದಿ ನಂಬರ್ ಬಟ್ ನೋ ಡೆಸಿಮಲ್ ಪಾಯಿಂಟ್. ಸೊ ಸಿಗ್ನಿಫಿಕೆಂಟ್ ಫಿಗರ್ ವಿಲ್ ಬಿಕಮ್ ಓನ್ಲಿ 3. ಇಷ್ಟನ್ನು ಮಾತ್ರ ಬರಿಬೇಕು ನೀವು. ಆಯಿತಾ? ಇನ್ನೊಂದು ನೋಡಿ, ಸುಮ್ಮನೆ ನಾನು ಅದನ್ನು ಅವಾಗ ಬರೀಲಿಲ್ಲ ಬಿಕಾಸ್ ಇದರಲ್ಲಿ ಮಿಸ್ಟೇಕ್ ಆಗೋ ಸಾಧ್ಯತೆಯೇ ಇಲ್ಲ. ಸೇ ರೈಟ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ 518 ಅಂತ ಇದೆ ಅಂದ್ಕೊಳ್ಳಿ. ಇದಕ್ಕೆ ನೀವು ಬರೀಲೇಬೇಕು. ಇಲ್ಲಿ ಝೀರೋದು ಪ್ರಶ್ನೆನೇ ಇಲ್ಲ, ಎಲ್ಲ ನಂಬರ್ಸ್. ಸೊ ಎಷ್ಟು ನಂಬರ್ಸ್ ಇದೆ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದೇ ಇರುತ್ತೆ. ನಂಬರ್ಸ್ ಎಷ್ಟಿದೆ ಅಷ್ಟು ಇದ್ದೇ ಇರುತ್ತೆ. ಆಯಿತಾ? ಇಲ್ಲಿ ಕೂಡ ನಾವು ನಂಬರ್ಸ್ ಕನ್ಸಿಡರ್ ಮಾಡಿದ್ದೀವಿ, ನಂಬರ್ಸ್ ಎಷ್ಟಿದೆ ಅಷ್ಟಕ್ಕೆ ಕೊಟ್ಟಿದ್ದೀವಿ. ಝೀರೋ ಬಂದಾಗ ಮಾತ್ರ ಹಿಂದೆ ಮುಂದೆ ಮಧ್ಯ ಅಂತ ಕನ್ಸಿಡರ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ಇದು ಬಹಳ ಕೇರ್ಫುಲ್ಲಾಗಿ ಬರಿಬೇಕು ನೀವು. ಹೆಚ್ಚು ಸಲ ಈ ಥರ ಕ್ವೆಶ್ಚನ್ ಝೀರೋ ಇರೋದೇ ಬರುತ್ತೆ. ಯಾಕೆಂದರೆ ಆ ಥರ ಆದರೆ ಎಲ್ಲರೂ ಬರೀತಾರೆ, ಅದರಲ್ಲೇನು ಗೊತ್ತಿದೆ ಗೊತ್ತಿಲ್ಲ ಅನ್ನೋದಿಲ್ಲ. ಸೊ ಈ ಥರ ಆದರೆ ರೂಲ್ಸ್ ತಿಳ್ಕೊಂಡಿದ್ರೆ ಮಾತ್ರ ಇದನ್ನು ಬರೆಯೋಕ್ಕಾಗೋದು. ಕೇರ್ಫುಲ್ಲಾಗಿ ಬರೀರಿ. ಬಿಫೋರ್ ಝೀರೋಸ್ ನಾಟ್ ನಂಬರ್ ಬಿಫೋರ್ ಆಗಿದ್ರೆ ನಂಬರ್ಸ್ ಮುಂಚೆ ಝೀರೋ. ಓಕೆ, ಝೀರೋಸ್ ಬಿಫೋರ್ ನಂಬರ್ ನಾಟ್ ಕನ್ಸಿಡರ್ಡ್, ಬಿಟ್ವೀನ್ ದ ನಂಬರ್ ಕನ್ಸಿಡರ್ಡ್, ಆಫ್ಟರ್ ದ ನಂಬರ್ ನಾಟ್ ಕನ್ಸಿಡರ್ಡ್. ಇಟ್ ಈಸ್ ಕನ್ಸಿಡರ್ಡ್ ಓನ್ಲಿ ಇಫ್ ಇಟ್ಸ್ ಎ ಡೆಸಿಮಲ್ ಪಾಯಿಂಟ್. ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರೆಯೋದು ಸುಲಭ ಆಗುತ್ತೆ. ಆಯಿತಾ? ಸೊ ಇದು ಒಂದು ಪ್ರಾಬ್ಲಮ್. ಓಕೆ, ಲೆಟ್ಸ್ ಗೆಟ್ ಟು ದಿ ನೆಕ್ಸ್ಟ್ type. Okay, then we have something called molecular mass. ಇದು ಭಾಳ ಬೇಕಾಗುತ್ತೆ ತುಂಬ ಕ್ಯಾಲ್ಕುಲೇಷನ್ಸ್ಗೆಲ್ಲ. ಇದನ್ನು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಮಾಲಿಕ್ಯುಲರ್ ಮಾಸ್. ಸೊ ಒಂದೆರಡು ಎಕ್ಸಾಂಪಲ್ ಕೊಡೋದಿನಿ. ವೆರಿ ಈಸಿ ಕ್ಯಾಲ್ಕುಲೇಷನ್, ತಪ್ಪು ಮಾಡಬಾರ್ದು. ಆಯಿತಾ? ಇದು ತುಂಬ ಸುಲಭವಾದ ಕ್ವೆಶ್ಚನ್ನು. ಸೇ ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, H2C2O4. ಇದನ್ನು ಆಕ್ಸಾಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸುಮ್ಮನೆ ನಿಮ್ಮ ನಾಲೆಜ್ಗೆ ಇದನ್ನು ಬರೆದಿದ್ದೀನಿ ಅಷ್ಟೇ. ಆಕ್ಸಾಲಿಕ್ ಆ್ಯಸಿಡ್. ಆಯಿತಾ? H2C2O4. ಇದರ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಬೇಕು. ಇದಕ್ಕೆ ಅಟಾಮಿಕ್ ಮಾಸಸ್ ಏನಿದೆ ಅದು ಕೊಟ್ಟಿರುತ್ತೆ ಬ್ರ್ಯಾಕೆಟಲ್ಲಿ. ಯಾವುದಕ್ಕಾದರೂ ಅಟಾಮಿಕ್ ಮಾಸ್ ನೆಸೆಸರಿ ಡೇಟಾ ಏನು ಬೇಕೋ ಎಲ್ಲ ಕೊಟ್ಟಿರುತ್ತೆ. ಸೊ ಈಗ ಇದಕ್ಕೆ ಇಲ್ಲಿ ನೋಡಿ, 2 ಹೈಡ್ರೋಜನ್ ಇದೆ, 2 ಕಾರ್ಬನ್ ಇದೆ, 4 ಆಕ್ಸಿಜನ್ ಇದೆ. ಇದರ ಅಟಾಮಿಕ್ ಮಾಸಸ್ ಬರೆಯೋದು, ಎಲ್ಲನೂ ಆ್ಯಡ್ ಮಾಡೋದು, ಮಾಲಿಕ್ಯುಲರ್ ಮಾಸ್ ಬರೆಯೋದು ಅಷ್ಟೇ. ಹೈಡ್ರೋಜನ್ಗೆ ಎಷ್ಟಿದೆ ಅಟಾಮಿಕ್ ಮಾಸು? 1 ಗ್ರಾಮ್. ಇಲ್ಲಿ ಎಷ್ಟಿದೆ? 2. ಸೊ 2 × 1 ಗ್ರಾಮ್ ದಟ್ ಈಸ್ ಈಕ್ವಲ್ ಟು 2. ಹಾಗೆ ಕಾರ್ಬನ್ಗೆ 12. ಸೊ 2 × 12 ವಿಚ್ ವಿಲ್ ಬಿ 24. ಹಾಗೆ 4 ಆಕ್ಸಿಜನ್ ಆಟಮ್ಸ್ ಅಂದರೆ 4 × 16. ಇದು ನೆನಪಿರ್ಬೇಕು ನಿಮಗೆ. ಅಟಾಮಿಕ್ ಮಾಸಸ್ ಡಿಫ್ರೆಂಟ್ ಆಗಿರುತ್ತೆ. ಆಕ್ಸಿಜನ್ಗೆ 16 ಇದೆ, O2 ಬಂದಾಗ 32 ಆಗುತ್ತೆ. ಸೊ ನೀವು ಕ್ಯಾಲ್ಕುಲೇಷನಲ್ಲಿ ತುಂಬ ಜನ ಇಲ್ಲಿ 16 ಬರೆಯೋ ಕಡೆ 32 ಬರಿತೀರಿ. ಒಂದು ಆಟಮ್ಗೆ 16, ಅಲ್ಲಿ ಕೆಳಗೆ ಅಟಾಮಿಕ್ ಮಾಸ್ ಅಂತ ಕೊಟ್ಟಿರುತ್ತೆ. ಇಲ್ಲದಿದ್ದರೂ ಸಹ ನಿಮಗೆ ಇದೆಲ್ಲ ಸಿಂಪಲ್ ಆಟಮ್ಸ್ ನಿಮಗೆ ಗೊತ್ತಿರುತ್ತೆ. ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 1. ಸೊ ದೇರ್ ಫೋರ್ H2 ಬಿಕಮ್ಸ್ 2. 2 ಇದೆಯಲ್ಲ, ಆಯಿತಾ? ಹಾಗೆ ಆಕ್ಸಿಜನ್ 1 ಆಟಮ್ ಇಸ್ 16. 2 O2 ಇರೋದ್ರಿಂದ 32 ಅಷ್ಟೇ. ಅದು ಆಕ್ಸಿಜನ್ನೇ 32 ಅಲ್ಲ. ಆಯಿತಾ? ಸೊ ಇಲ್ಲಿ 16 × 4 64 ಆಯಿತು. ಓಕೆ, ಸೊ ದ ಟೋಟಲ್ ಬಿಕಮ್ಸ್ 90. ಹಾಗಿದ್ರೆ 90 ಗ್ರಾಮ್ ಈಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ದಿಸ್ ಕಾಂಪೌಂಡ್. 90 ಇಸ್ ಮಾಲಿಕ್ಯುಲರ್ ಮಾಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸುಮ್ಮನೆ ಇನ್ನೊಂದು ಎಕ್ಸಾಂಪಲ್ ಇದೇ ಥರ 2 ನಾನು ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ನಾನು ಒಂದು ತೋರಿಸಿದ್ದೀನಿ ಇಲ್ಲಿ ಅಷ್ಟೇ. ಆ ಕ್ವೆಶ್ಚನಲ್ಲಿ ಅಟಾಮಿಕ್ ಮಾಸಸ್ ಕೂಡ ಇದೆ. ಇನ್ನೂ 2 ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಗೊತ್ತಾಗ್ತಿದೆ. ನೀವು ಅದರಲ್ಲಿ ಅಟಾಮಿಕ್ ಮಾಸಸ್ಸನ್ನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಆಯಿತಾ? ಇದನ್ನು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಷನ್ಗಿದೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಮೋಲ್ ಕಾನ್ಸೆಪ್ಟ್. ಇದರ ಮೇಲೆ ಕೂಡ ಪ್ರಾಬ್ಲಮ್ಸು ಬರುತ್ತೆ. ಇದನ್ನು ನೀವು ಟೆಕ್ಸ್ಟ್ ಬುಕ್ ನೋಡಿ ಆ್ಯಂಡ್ ಲೆಸನ್ಸ್ ನೋಡಿ ಇದನ್ನು ತಿಳ್ಕೊಳ್ಳಿ. ಇದಕ್ಕೊಂದು ಜನರಲ್ ಇದಿದೆ ರಿಲೇಷನ್, ಅದನ್ನು ನಾನು ಬರಿತೀನಿ. ಅದಾದ ನಂತರ ಎಕ್ಸ್ಪ್ಲನೇಷನ್ ಎಲ್ಲ ಏನು ಇದರ ಅರ್ಥ ಎಲ್ಲನೂ ಕ್ಲಾಸ್ನಲ್ಲಿ ಹೇಳಿರುತ್ತೆ. ಓಕೆ, ಸಿ 1 ಮೋಲ್ ಈಕ್ವಲ್ ಟು, ಇದನ್ನು ನೀವು ತಿಳ್ಕೊಬೇಕು. 1 ಮೋಲನ್ನು 3 ಥರ ರಿಲೇಷನ್ ಇದೆ, ಅದನ್ನು ಹೇಳ್ತಿದ್ದೀನಿ.
ಒಂದು 6.022 into 10 to the power of 23 particles. ಓಕೆ, 1 ಮೋಲ್ ಅಂದರೆ 6 into 10 power 23 ಪಾರ್ಟಿಕಲ್ಸ್. ಕೆಲವೊಮ್ಮೆ 022 ಹೇಳ್ತೀವಿ, ಕೆಲವು ಸಲ ಹೇಳಲ್ಲ. ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಆಗೋಕ್ಕೆ 6 into 10 power 23 ಅಂತ ಬರ್ಕೊಂಡು ಬಿಡ್ತೀವಿ. ಓಕೆ, ಪಾರ್ಟಿಕಲ್ಸ್ ಅಂದರೆ ಏನಾದರೂ ಆಗ್ಬೋದಲ್ವಾ, ಆಟಮ್ಸು, ಅಯಾನ್ಸ್ ಎಲ್ಲ ಆ ಥರ. ಇನ್ನೊಂದು ಗ್ರಾಮ್ ಅಟಾಮಿಕ್ ಮಾಸ್ ಆರ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಇನ್ನೊಂದು 22.7 liters ಆಫ್ ವಾಲ್ಯೂಮ್ ಅಟ್ STP. STP ಏನಾಗಿರುತ್ತೆ 273 ಕೆಲ್ವಿನ್ ಆ್ಯಂಡ್ 1 bar ಪ್ರೆಷರ್. ಇದನ್ನು ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ನಲ್ಲಿ ಓದ್ತೀರಿ. ಗೇಷಿಯಸ್ ಸ್ಟೇಟ್ ನೋಡಿದಾಗ ಈ ಕಾನ್ಸೆಪ್ಟ್, ವಾಲ್ಯೂಮ್ ಕಾನ್ಸೆಪ್ಟನ್ನು ನೋಡ್ತೀರಿ. ಇದೆರಡನ್ನು ಮಾತ್ರ ಈ ಚಾಪ್ಟ್ರಲ್ಲಿ ಕಲಿತೀರಿ, ಇದನ್ನು ನೀವು ಅಲ್ಲಿ ನೋಡ್ತೀರಿ. ಅದರಲ್ಲಿ ಹೇಳ್ತಾರೆ 22.7 ಅಲ್ಲದೆ ಕೆಲವೊಂದು ಸಲ 22.4 ತೊಗೋತೀವಿ ಇಫ್ ಇಟ್ ಇಸ್ 1 atmosphere. ಇದೆಲ್ಲನೂ ಕೂಡ ಗೇಷಿಯಸ್ ಸ್ಟೇಟ್ ಪಾಠ ಮಾಡುವಾಗ ಇದರ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇದನ್ನು ಮೋಲಾರ್ ವಾಲ್ಯೂಮ್ ಅಂತ ಕರಿತೀವಿ. ಇದೆಲ್ಲನೂ ಕೂಡ ಗೇಷಿಯಸ್ ಸ್ಟೇಟ್ನಲ್ಲಿ ಪಾಠ ಮಾಡಿದಾಗ ಹೇಳ್ತಾರೆ. ನಮಗೀಗ ಇದೆರಡು ಮಾತ್ರ ಬೇಕು, ಆಯಿತಾ? ಸೊ ಇದರಲ್ಲಿ ಏನು ಕ್ವೆಶನ್ಸ್ ಬರುತ್ತೆ ಅದನ್ನು ಚೂರು ನೋಡೋಣ. ಆಯಿತು, ಓಕೆ. ನಾವು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ನಾನು ತೊಗೊಂಡು ಹೇಳ್ತೀನಿ. ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಸೇ 3 moles ಆಫ್ ಸೋಡಿಯಂ ಅಂತ ಕೊಟ್ಟಿದೆ. 3 moles ಆಫ್ ಸೋಡಿಯಂ, ಸರಿನಾ? ಇದರಲ್ಲಿ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಎಷ್ಟಿದೆ ಅಂತ ಹೇಳಬೇಕು. ನಿಮ್ಗೆ ಗೊತ್ತಾಗುತ್ತೆ, ಇದು ಎಲಿಮೆಂಟ್ ಆದರೆ ಅದರಲ್ಲಿ ಆಟಮ್ಸ್ ಇರುತ್ತೆ, ಕಾಂಪೌಂಡ್ ಆದರೆ ಮಾಲಿಕ್ಯೂಲ್ ಇರುತ್ತೆ. ಸೊ ಇಲ್ಲಿ ಇದು ಎಲಿಮೆಂಟ್ ಆದ್ದರಿಂದ ಇದರಲ್ಲಿ ಆಟಮ್ಸ್. ಕನ್ವರ್ಷನ್ ಮಾಡುವಾಗ ಇದು ಏನು ಮಾಡಬೇಕಂದ್ರೆ ನೀವು ಹೀಗೆ ಬರ್ಕೊಳ್ಳಿ. ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಏನು ಕೊಡ್ತಾರೆ, ಮೋಲ್ಸ್ ಕೊಟ್ಟಿದ್ದಾರೆ. ದಟ್ಸ್ ದಿ ಡೇಟಾ ಗಿವನ್. What is that they want? They want number of atoms or number of molecules. So number of atoms athava molecule beku. So what is given? Mole. What is asked? Atoms. Idu given. Idu asked. Aita? Okay. General relationship first ಗೊತ್ತಾಗಬೇಕು, ಆಯಿತಾ? ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅದಾದ ಮೇಲೆ ನೀವು ಇದನ್ನು ಕನ್ವರ್ಟ್ ಮಾಡೋದು. ಅಂದರೆ 1 ಮೋಲಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ ನಿಮ್ಗೆ ಗೊತ್ತಿದೆ, ಅವೊಗಡ್ರೋ ನಂಬರ್, ದಟ್ ಇಸ್ 6.022 into 10 power 23. ಸೊ 6.022 into 10 to the power of 23 ಆಟಮ್ಸ್ ಇರುತ್ತೆ 1 ಮೋಲಲ್ಲಿ. ಇದು ಯಾವುದಾದ್ರೂ ಆಗಿರ್ಬೋದಿತ್ತು, ಸೋಡಿಯಮ್ಮೇ ಆಗಬೇಕು ಅಂತಿಲ್ಲ, ಯಾವುದಾದ್ರೂ ಎಲಿಮೆಂಟ್ ಆಗ್ಬೋದಿತ್ತು. ಮೋಲ್ ಆ್ಯಂಡ್ ನಂಬರ್ ಮಾತ್ರ ರಿಲೇಟೆಡ್. ಸೊ 1 mole is 6.022 into 10 power 23. ನಮ್ಗೆ ಕೊಟ್ಟಿರೋದೆಷ್ಟು? 3 moles. So 3 moles is how much? Cross multiply. So the answer becomes 3 into 6.022 into 10 to the power of 23 divided by 1. ನಾನು ಯಾಕೆ 1 ಹಾಕೋತಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗಲಿ ಅದನ್ನು ಡಿವೈಡ್ ಇಲ್ಲಿರೋದು ತಗೋಬೇಕು ಅಂತ. 1 ಹಾಕೊಳ್ದಿದ್ರೂ ನಡೆಯುತ್ತೆ. You just have to multiply number of moles with Avogadro number. ಆಗ ಇಲ್ಲಿ 18.066 into 10 to the power of 23 ಆಟಮ್ಸ್ ಅಂತ ಆಗುತ್ತೆ, ಆಯಿತಾ? ಮೋಲ್ಸ್ ಟು ಆಟಮ್ಸ್, ಮೋಲ್ಸ್ ಟು ಪಾರ್ಟಿಕಲ್ಸ್ ಆದರೆ ವೆರಿ ಸಿಂಪಲ್. ಎಷ್ಟು ಮೋಲ್ಸ್ ಕೊಟ್ಟಿದ್ದಾರೋ ಅದಕ್ಕೆ ಪಾರ್ಟಿಕಲ್ಸನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯಿತು. ಮಲ್ಟಿಪ್ಲೈ ಮಾಡುವಾಗ ಹುಷಾರಾಗಿ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಪವರ್ಸ್ ಹಾಗೆ ಇಡಬೇಕು. ಅನ್ಲೆಸ್ ದೇರ್ ಈಸ್ ಎ ಕ್ವೆಶ್ಚನ್ ವಿಚ್ ಹ್ಯಾಸ್ ಸಮ್ ನಂಬರ್ ವಿತ್ ದಿ ಎಕ್ಸ್ಪೋನೆಂಟ್. ಪವರ್ ಇಲ್ಲಾಂದರೆ ಅದನ್ನೇ ಉಳಿಸ್ಕೋಬೇಕು ನೀವು, ಆಯಿತಾ? ಇಷ್ಟನ್ನು ಮಾತ್ರ ಮಲ್ಟಿಪ್ಲೈ. ಇನ್ನೊಂದು ಕ್ವೆಶ್ಚನ್ ಸುಮ್ಮನೆ ಹಾಕಿದೆ ನಿಮಗೆ ಸುಲಭ ಆಗಲಿ ಅಂತ. 5 moles ಆಫ್ ಮೀಥೇನ್. ಸಿ 5 moles ಆಫ್ ಮೀಥೇನ್. ಸಿ ಮೀಥೇನ್ ಇಸ್ ಎ ಕಾಂಪೌಂಡ್, ಸೊ ಮಾಲಿಕ್ಯೂಲ್ಸ್ ಇರುತ್ತೆ ಅದರಲ್ಲಿ, ಆಯಿತಾ? ಈಗ ನೋಡಿದ್ದೀರಲ್ಲ, ಅದು ಇದೇ ಥರ 1 ಮೋಲಲ್ಲಿ 6 into 10 power 23 ಪಾರ್ಟಿಕಲ್ಸ್ ಅಂದರೆ ಮಾಲಿಕ್ಯೂಲ್ಸ್ ಆಯಿತು. 5 ಮೋಲ್ಸಲ್ಲಿ ಎಷ್ಟಿದೆ? ನೀವೇನು ಮಾಡಬೇಕಾಗ 5 into 6.022 into 10 power 23. ಸೊ ದಿಸ್ ವಿಲ್ ಬಿ ಏನಾಗುತ್ತೆ, 5 2s are 10, 5 2s are 10, 1 11. ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಕ್ಕಳ ನೋಡಿ, ಕ್ಯಾಲ್ಕುಲೇಷನ್ ಆ್ಯಕ್ಚುಲಿ ಇದೆಲ್ಲ ನಾವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿಬಿಡ್ಬೋದು, ಇದೇನು ಸುಲಭ. ನಿಮಗೆ ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ಅಲೋ ಮಾಡ್ತೀವಿ, ಆದರೆ CETಯಲ್ಲಿ ಅಲೋ ಮಾಡಲ್ಲ. ನಿಮಗೆ ಈ ಥರ ಕ್ಯಾಲ್ಕುಲೇಷನಲ್ಲಿ ಮಾಡಿ ರೂಢಿ ಇದ್ದಾಗ ಮಾತ್ರ
ನಿಮಗೆ ಸ್ಪೀಡು ಬರುತ್ತೆ, ನಂಬರ್ಸು ಗೊತ್ತಾಗುತ್ತೆ. ಸಮ್ ಫೆಮಿಲಿಯರ್ ನಂಬರ್ಸ್, ಫೆಮಿಲಿಯರ್ ಕ್ಯಾಲ್ಕುಲೇಷನ್ಸ್ ಇದ್ದಾಗ ಬೇಗ ಬೇಗ ಮಾಡೋಕ್ಕಾಗತ್ತೆ. ಇಲ್ಲದಿದ್ದರೆ ಸದಾ ನೀವು 2x2ಗೂ ಕ್ಯಾಲ್ಕುಲೇಟರ್ ತೊಗೊಂಡ್ರೆ ಎಕ್ಸಾಮ್ನಲ್ಲಿ ಕಷ್ಟ ಆಗುತ್ತೆ. ಅಂದರೆ ಇಲ್ಲಿ ಕಷ್ಟ ಆಗಲ್ಲ, ಸಿ ಇ ಟಿಯಲ್ಲಿ ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಸ್ಪೀಡ್ ಬರಲ್ಲ ಕ್ಯಾಲ್ಕುಲೇಷನ್. ಸೊ ಆದಷ್ಟು ನೀವು ಇಂಥದ್ದೆಲ್ಲ ಸಿಂಪಲ್ ಮನೇಲಿ ಪ್ರಾಬ್ಲಮ್ಸ್ ಮಾಡುವಾಗ ನೀವು ಕ್ಯಾಲ್ಕುಲೇಟ್ ಆನ್ ಯುವರ್ ಓನ್. ಇದು ಕ್ಯಾಲ್ಕುಲೇಟರ್ ಇಲ್ಲದೆ ನೀವು ಮೆಂಟಲ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ಕೋಬೋದು, ಹೀಗೆ ಬರ್ಕೋಬೋದು, ಇಲ್ಲ ಪೇಪರಲ್ಲಿ ಬರೆದು ಮಲ್ಟಿಪ್ಲೈ ಮಾಡ್ಬೋದು, ಹೇಗಾದರೂ ಮಾಡ್ಕೋಬೋದು ಅಲ್ವಾ. ಸೊ ಯು ವಿಲ್ ಬಿ ಫೆಮಿಲಿಯರ್ ವಿತ್ ದೀಸ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೈಂಡ್ ಆಫ್ ಥಿಂಗ್ಸ್. ಅದಕ್ಕೆ ನೀವು ಕ್ಯಾಲ್ಕುಲೇಟರ್ ಬೇಡ, ಎಕ್ಸಾಮ್ನಲ್ಲಿ ಯೂಸ್ ಮಾಡಿ, ಬಿಕಾಸ್ ಇಟ್ ಸೇವ್ಸ್ ಟೈಮ್. ಆಯಿತಾ? ಓಕೆ. ಸೊ 5 2s 10, 1, 5 2s 10, 1, 11. This is 0, 5 6 30 into 10 for 23. ಈ ಥರ ಬರಿಬೇಕು. ಆಯಿತಾ? ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಫ್ ದೇ ಹ್ಯಾವ್ ಗಿವನ್ ಮೋಲ್ಸ್. ಆಯಿತಾ? ಇದು ಒಂದು ಟೈಪ್ ಆಫ್ ಕ್ಯಾಲ್ಕುಲೇಷನ್ ಆಯಿತು. ಇನ್ನೊಂದು ಟೈಪ್ ಆಫ್ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ನೋಡಿ, ಇದು ತುಂಬ ಸಿಂಪಲ್ ಆಗಿ ಮಾಡಿದ್ದೀರಿ. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಇದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡು ಹುಡುಗರು ಟ್ರೈಯೇ ಮಾಡಲ್ಲ. ಆ ಥರ ಮಾಡಬಾರ್ದು, ತುಂಬ ಸುಲಭ ಇದೆ ಇದು. ಮೋಲ್ಸ್ ಇದ್ದು ಪಾರ್ಟಿಕಲ್ಸ್ ಕೇಳಿದ್ರೆ ಅದನ್ನು ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. ಆಯಿತಾ? ನೆಕ್ಸ್ಟ್ ಟೈಪಲ್ಲಿ ಏನು ಕೇಳ್ತಾರೆ, ಇದೇ ಥರ ನಂಬರ್ ಆಫ್ ಆಟಮ್ ಮಾಲಿಕ್ಯೂಲ್ ಬಟ್ ಮಾಸ್ ಕೊಟ್ಟಿರಿ. ಇಲ್ಲಿ ಕೇರ್ಫುಲ್ಲಾಗಿರ್ಬೇಕು ನೀವು. ಸಿ 1.6 ಗ್ರಾಮ್ ಆಫ್ SO2 ಅಂತ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಎಷ್ಟು? ಇದೇನಿದು? ಕಾಂಪೌಂಡ್. ಸೊ ಮಾಲಿಕ್ಯೂಲ್ಸ್ ಇದೆ. ಇದರಲ್ಲಿ ಹೀಗೆ ನೋಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ. ವಾಟ್ ಈಸ್ ಗಿವನ್, ವಾಟ್ ಈಸ್ ಆಸ್ಡ್. ಓಕೆ. ಸೊ ವಾಟ್ ಈಸ್ ಗಿವನ್? ಮಾಸ್ ಈಸ್ ಗಿವನ್. ಆಯಿತಾ? ಸೊ ಮಾಸ್ ಕೊಟ್ಟಿದ್ದಾರೆ, ಕೇಳಿರೋದೇನು? ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಅಂತ ಬರ್ಕೊಳ್ಳೋಣ. ಈಗ ಮಾಸ್ ಇಲ್ಲಿ 1.6 ಗ್ರಾಮ್ ಕೊಟ್ಟಿದ್ದಾರೆ, ಬಟ್ ಸ್ಟ್ಯಾಂಡರ್ಡ್ ಒಂದು ಇರಬೇಕಲ್ವ ನಮಗೆ, ಇಷ್ಟಕ್ಕೆ ಅಂತ ಗೊತ್ತಾಗಬೇಕಲ್ಲ. ಸೊ SO2 ಮಾಲಿಕ್ಯುಲರ್ ಮಾಸ್ ಏನಿದೆ, ಇದು 64 ಇದೆ. ಮಾಲಿಕ್ಯುಲರ್ ಮಾಸ್, ಮೋಲಾರ್ ಮಾಸ್ 64 ಗ್ರಾಮ್ ಅಂತ ತೊಗೋಬೋದು ನೀವು. ಗ್ರಾಮ್ ಮಾಲಿಕ್ಯುಲರ್ ಮಾಸ್ 64 ಇದೆ. ಸೊ 64 ಗ್ರಾಮ್ಸ್ ಅಂತ ಇದೆ. ನಾನು ಆಗಲೇ ತೋರಿಸ್ತೇನೆ ನಿಮಗೆ. ಮೋಲಲ್ಲಿ 1 ಮೋಲ್ ಇಸ್ ಗ್ರಾಮ್ ಅಟಾಮಿಕ್ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್ ಅಂತ. ಸೊ ಇದು ಮಾಲಿಕ್ಯುಲರ್ ಮಾಸ್ ಆದಮೇಲೆ ಇದು 1 ಮೋಲ್ ಆಯ್ತಲ್ವಾ. ಅಂದಮೇಲೆ ಇದರಲ್ಲಿ ಅಷ್ಟೇ ಪಾರ್ಟಿಕಲ್ಸ್ ಇರಬೇಕಲ್ವಾ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಆಗಲೇ ತೋರಿಸಿದಾಗ ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೀನಿ. 1 ಮೋಲ್ ಅಂತ ತೊಗೊಂಡಿದ್ದೆ, ಇಲ್ಲಿ ಪಾರ್ಟಿಕಲ್ಸ್ ಬರೆದಿದ್ದೆ, ಇಲ್ಲಿ ಗ್ರಾಮ್ ಅಟಾಮಿಕ್ ಮಾಸ್ ಅಥವಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಬರ್ಕೊಂಡಿದ್ದೆ. ಇದೆಲ್ಲ ಈಕ್ವಲ್. ದಿಸ್ ಈಸ್ ಈಕ್ವಲ್ ಟು ದಿಸ್, ದಿಸ್ ಈಸ್ ಈಕ್ವಲ್ ಟು ದಿಸ್. ಸೊ ದೀಸ್ ಟು ಆರ್ ಆಲ್ಸೋ ಈಕ್ವಲ್. ಆಯಿತಾ? ಇದು ಸದ್ಯಕ್ಕೆ ನಮಗೆ ಬೇಡ. ಸೊ ಅಟಾಮಿಕ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಕೂಡ 1 ಮೋಲೆ ಆಯಿತು. ಅದರಲ್ಲಿ ಇಷ್ಟು ಪಾರ್ಟಿಕಲ್ಸು 64 ಗ್ರಾಮ್ಸಲ್ಲೂ ಕೂಡ 6.022. ಲೆಟ್ ಮಿ ಜಸ್ಟ್ ರೈಟ್ ಇಟ್ as 6 into 10 to the power of 23 just for easing the calculation. 23 ಮಾಲಿಕ್ಯೂಲ್ಸ್ ಇದೆ. ಆಯಿತಾ? ನಮಗೆ ಎಷ್ಟು ಬೇಕು? 1.6 ಗ್ರಾಮ್. ಸೊ 1.6 ಗ್ರಾಮ್ನಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕೇನು ಮಾಡಬೇಕಿಲ್ಲಿ? ಸಿಂಪಲ್, ಅಗೇನ್ ಕ್ರಾಸ್ ಮಲ್ಟಿಪ್ಲೈ. ಇದು ತುಂಬ ಇಂಪಾರ್ಟೆಂಟು. ತುಂಬ ಮಿಸ್ಟೇಕ್ ಮಾಡ್ತೀರಾ ನೀವು. ಹೀಗೆ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡೋದು ಸುಲಭ ಆಗುತ್ತೆ. ಯಾವಾಗ್ಲೂ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಅದು ಬರ್ಕೊಳ್ಳಿ. ಆಮೇಲೆ ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆಯಿತಾ? ಸೊ 1.6 into 6.28, 6 into 10 power 23 ಏನಾದರೂ ಬರ್ಕೊಂಡಿರಿ ನೀವು. ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಅದನ್ನ ಇಲ್ಲಿ ಬರೆದು ಮಲ್ಟಿಪ್ಲೈ ಮಾಡಿ. ಆಗೇನಾಯಿತು? 1.6 into 6 into 10 to the power of 23 divided by 64 ಆಯಿತು. ಸರಿನಾ? ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. 16 4s 64 ಆಯ್ತಲ್ವ ಇದು. ಸೊ 16 ಬದಲು 0.1 ಬರ್ಕೋಬೋದು. ಸಿ 4s 0.1s ಅಲ್ವಾ. ನಾವು ಈ 4 ಇದೆ, 6 ಇದೆ, 2 ಟೈಮ್ಸ್ ಹೋಗುತ್ತೆ, 2 3s 2 2s ಇದು. ಆಯಿತಾ? ಸೊ ದಿಸ್ ವಿಲ್ ಬಿ 0.3/2. 3/2 ಎಷ್ಟು? 1.5 ಬರುತ್ತೆ ಅಲ್ವಾ. ಸೊ 0.3 ಆಗಿದ್ದರೆ ಇಲ್ಲೇನಾಗುತ್ತೆ? 0.3/2 ಬರ್ಕೊಂಡಿದ್ದೀವಲ್ಲ, 1.5 ಅಂತ ಹೇಳಿದೆ, 0.15 ಬರುತ್ತೆ. 0.2 1s 2, 2 5s 10, 0.15. ಇದನ್ನು ಬಿಟ್ಬಿಟ್ಟಿದ್ವಿ ನಾವು. ನಾನೀಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ನೀವು ಮಾಡ್ತೀರಿ.
ಆದರೆ ಇಲ್ಲಿಗೆ ನಿಲ್ಲಿಸ್ಬಿಡ್ತೀರಿ. ನೋ, ಈ ಪವರ್ನ ತೊಗೋಬೇಕಿತ್ತಲ್ವಾ, ರೈಟ್? ಈಗ 10⁻23 ಅಂತ ಮಾಡಬೇಕು, ಈ ಥರ ಬರೀಬೇಕು. ಓಕೆ, ಇದು ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೋಬೋದು, ಬಟ್ ಕ್ಯಾಲ್ಕುಲೇಟ್ರಲ್ಲೂ ಕೂಡ ಇಷ್ಟನ್ನೇ ಮಾಡೋಕ್ಕಾಗೋದು, ಪವರ್ಸ್ ಹಾಗೆ ಉಳಿಸ್ಕೋಬೇಕು ನೀವು. ಸೊ ಹಾಗಾಗಿ ಪವರ್ಸು ಬರಿಬೇಕು, ವೆರಿ ಇಂಪಾರ್ಟೆಂಟ್. ತುಂಬ ಸಲ ಹುಡುಗರು ಆ 10⁻23 ಬರೆಯೋದೇ ಬಿಟ್ಬಿಡ್ತಾರೆ. ಮತ್ತು ಈ ಥರ ಬರ್ಕೊಳ್ದೆ ಹೋದರೆ ಏನು ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಮತ್ತು ಇದು ಕೂಡ ಮಾಲಿಕ್ಯುಲರ್ ಮಾಸು ಕೊಟ್ಟಿರ್ತಾರೆ, ಮೋಲಾರ್ ಮಾಸ್ ಅಂತ ಹೇಳಿ ಕೊಟ್ಟಿರ್ತಾರೆ ನಿಮಗೆ. ಅದೇ ಹಿಂಟು, ಮೋಲಾರ್ ಮಾಸ್ 64 ಅಂತ ಕೊಟ್ಟಿರ್ತಾರೆ. ಮತ್ತು ಒಂದು ಮಾಲಿಕ್ಯುಲರ್ ಮಾಸ್ ತೊಗೋಬೇಕು, ಮಾಸ್ ಆ್ಯಂಡ್ ಪಾರ್ಟಿಕಲ್ಸ್ ರಿಲೇಟ್ ಮಾಡುವಾಗ ಮಾಲಿಕ್ಯುಲರ್ ಮಾಸ್ ತೊಗೋಬೇಕು ಅನ್ನೋದು ತಿಳ್ಕೊಬೇಕು. ಆಯಿತಾ? ಸುಮ್ಮನೆ ಪ್ರಾಕ್ಟೀಸ್ಗೆ ಇನ್ನೊಂದು ಕ್ವೆಶನ್ ನೋಡೋಣ. ಯಾವ್ದು ಕೊಟ್ಟಿದ್ದೀನಿ? 4.8 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಇದೆ. ಸ್ವಲ್ಪ ಚೇಂಜ್ ಮಾಡಿ ಇನ್ನೊಂದು ಚೂರು ಪ್ರಾಕ್ಟೀಸ್ಗಷ್ಟೇ. ಈಗೇನು ಮಾಡ್ತೀರಿ? 4.8 ಗ್ರಾಮ್ ಮೆಗ್ನೀಷಿಯಮ್ ಅಂತ ತೊಗೊಂಡಿದ್ದೀನಿ. ಆಯಿತಾ? ಸರಿ, ಈಗ ಇದರ ಮೋಲಾರ್ ಯಾವಾಗ ಮಾಸ್ ಕೊಟ್ಬಿಟ್ರು ತಕ್ಷಣ ಅದರದ್ದು ಅಟಾಮಿಕ್ ಅಥವಾ ಮೋಲಾರ್ ಮಾಸ್ ಬರ್ಕೊಂಡ್ಬಿಡ್ಬೇಕು ನೀವು. ಆಯಿತಾ? ಓಕೆ, ಏನು ಇದಕ್ಕೆ ಅಟಾಮಿಕ್ ಮಾಸ್? ಇದು ಎಲಿಮೆಂಟ್ ಅಲ್ವಾ, ಹಾಗಾಗಿ ಇದು ಅಟಾಮಿಕ್ ಮಾಸ್ ಆಗುತ್ತೆ. ಅಟಾಮಿಕ್ ಮಾಸ್ ಎಷ್ಟು ಇದರದ್ದು? 24. ಯೂಶಲಿ ನಾನು ಹೇಳಿದ್ನಲ್ಲ, ನೆಸಸರಿ ಡೇಟಾ ಎಲ್ಲ ಕೊಟ್ಟಿರ್ತಾರೆ, ಇಲ್ಲದಿದ್ದರೆ ನಿಮಗೆ ಇದೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಹಾಗೂ ಮೀರಿ ಒಂದು ಲಾಗ್ ಟೇಬಲ್ ಕೊಡ್ತಾರೆ, ಅಲ್ಲಿ ಬೇಕಿದ್ದರೆ ರೆಫರ್ ಮಾಡ್ಬೋದು. ಯೂಶಲಿ ಡೇಟಾ ವಿಲ್ ಬಿ ಗಿವನ್ ಟು ಯು. ಸೊ ಅಟಾಮಿಕ್ ಮಾಸ್ ಇಸ್ 24. ಇಲ್ಲಿ ಅಗೈನ್ ಅದೇ ಥರ ಬನ್ನಿ, ಮಾಸು ಕೊಟ್ಟಿದ್ದಾರೆ, ಕೇಳಿರೋದೇನು? ಆಟಮ್ಸ್. ಈಗ ಯಾಕೆಂದರೆ ಅದು ಎಲಿಮೆಂಟ್ ಆದ್ದರಿಂದ ಆಟಮ್ಸ್. ಓಕೆ, ಇಲ್ಲೆಷ್ಟು? 24 ಇದೆ. ಸೊ ಲೆಟ್ ಮಿ ಮೇಕ್ ಇಟ್ 24. 24 ಗ್ರಾಮಲ್ಲಿ ಎಷ್ಟಿತ್ತು? 6 × 10⁻23. ದಟ್ ಈಸ್ ದ ಗ್ರಾಮ್ ಅಟಾಮಿಕ್ ಮಾಸ್. ದಟ್ ಮೀನ್ಸ್ ದಿಸ್ ಇಸ್ 1 ಮೋಲ್. ಓಕೆ, ಅಲ್ಲಿ ರೆಫರ್ ಮಾಡಿದ್ದೀನಿ 1 ಮೋಲ್. ಸೊ 24 ಗ್ರಾಮಲ್ಲಿ ಇಷ್ಟಿದ್ರೆ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 4.8 ಬರ್ಕೊಳ್ಳಿ. 4.8 ಗ್ರಾಮಲ್ಲಿ ಎಷ್ಟು? ಓಕೆ, 24 ಗ್ರಾಮಲ್ಲಿ 6 × 10⁻23, 4.8ಅಲ್ಲಿ ಎಷ್ಟು? ಸೊ ಲೆಟ್ ಅಸ್ ಸಿ ಹೌ ಮಚ್ ಇಟ್ ಈಸ್. ಅಗೇನ್ ಕ್ರಾಸ್ ಮಲ್ಟಿಪ್ಲೈ. ಏನಾಗತ್ತಾಗ? 4.8 × 6 × 10⁻23 ಡಿವೈಡೆಡ್ ಬೈ 24. ಆಯಿತಾ? ನೀವು ಅಬ್ಸರ್ವ್ ಮಾಡಿದರೆ ಈಸಿ ಡಿವಿಷನ್ ಆಗುವಂಥ ನಂಬರ್ಸೇ ತೊಗೊಂಡಿರ್ತಾರೆ. ಆಯಿತಾ? ಯಾವ್ಯಾವುದೋ ಕೊಟ್ಟು ಸುಮ್ಮನೆ ಒಂದಷ್ಟು ಹೊತ್ತು ಕ್ಯಾಲ್ಕುಲೇಟ್ ಮಾಡೋ ಹಾಗೆ ಇರಲ್ಲ. ಯೂಶಲಿ ಈಸಿ ಡಿವಿಷನ್ ನಂಬರ್ಸೇ ಕೊಟ್ಟಿರ್ತಾರೆ, 1 or 2 ಏನೋ ಮಾರ್ಕ್ ಆಗಿರೋದ್ರಿಂದ. ಈ ಥರ ಕ್ಯಾಲ್ಕುಲೇಷನ್ ಎಲ್ಲ ತೋರಿಸ್ಬೇಕು ನೀವು. ಸುಮ್ಮನೆ ವರ್ಡ್ಸಲ್ಲಿ ಅಥವಾ ಸುಮ್ಮನೆ ಒಂದು ನಂಬರ್ ಬರೆದು ಬಿಡಬಾರ್ದು, ಕ್ಯಾಲ್ಕುಲೇಷನ್ ತೋರಿಸ್ಬೇಕು. ತುಂಬ ಸುಲಭ ಇದೆ. ಗಿವನ್ ಆಸ್ಟ್ ಬರ್ಕೊಂಡ್ಬಿಟ್ರೆ ನೀವು ಅದನ್ನು ಕಂಪೇರ್ ಮಾಡ್ಬೋದು. 24 ಗ್ರಾಮ್ಗೆ 6 × 10⁻23, 4.8 ಗ್ರಾಮ್ಗೆ ಹೌ ಮಚ್? ಇಲ್ಲಿ ಯು ಕ್ಯಾನ್ ಡಿವೈಡ್ ದಿಸ್, ಯು ಕ್ಯಾನ್ ಸಿ ವೆರಿ ಈಸಿಲಿ. 6 1s 6 4s are 24. 4 ಇಂದ ಮಾಡಿದರೆ 4 1.2 ಆಗುತ್ತೆ. ದಿಸ್ ಇಸ್ 1.2 × 10⁻23. ಈ 23 ಇದು ಬಿಟ್ಬಿಡ್ಬಾರ್ದು, ಅದೇ ಭಾಳ ಇಂಪಾರ್ಟೆಂಟ್ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಕೇಳ್ದಾಗ. ಸೊ ಮಾಸಿಂದ ಆಟಮ್ಸ್ ಬರೆಯುವಾಗ ಹೀಗೆ ಕ್ಯಾಲ್ಕುಲೇಷನ್ ತೋರಿಸ್ಬೇಕು ನೀವು, ಮತ್ತು ಡಿವೈಡ್ ಮಾಡಿ ತೋರಿಸ್ಬೇಕು. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದರೆ ಸೀದಾ ಆನ್ಸರ್ ಬರುತ್ತೆ. ಆದರೆ ಪವರ್ಸನ್ನು ಮಾತ್ರ ನೀವು ಕ್ಯಾಲ್ಕುಲೇಟ್ರಲ್ಲಿ ಹಾಕಬಾರ್ದು, ಹಾಕಿದರೆ ಎರರ್ ಅಂತ ಬರುತ್ತೆ, ನಿಮಗೆ ಆನ್ಸರ್ ಬರೋದಿಲ್ಲ. ಸೊ ಯಾವತ್ತೂ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಹೀಗೆ. ಆಯಿತಾ? ಸೊ ಇದು ಒನ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ನಂಬರ್ ಆಫ್ ಆಟಮ್ಸ್, ಒನ್ ಟೈಪ್ ಆಫ್ ಪ್ರಾಬ್ಲಮ್. ಮೋಲ್ ಕಾನ್ಸೆಪ್ಟಲ್ಲಿ ಇನ್ನೊಂದು ಥರ ಇದೆ, ಏನದು ಅಂತ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದೊಂದು ಚೂರು ತಲೆ ಕೆಡಿಸ್ಕೊಂಡು ಮಾಡಬೇಕು. ಏನದು ಅಂದರೆ ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ 2 × 10⁻20. ಆಯಿತಾ? ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ 2 × 10⁻20 ಆಟಮ್ಸ್ ಆಫ್ ಕಾಪರ್. ಆಯಿತಾ? ಕಾಪರ್ ಇಸ್ ಅನ್ ಎಲಿಮೆಂಟ್, ಸೊ ಅಟಾಮಿಕ್ ಮಾಸ್ ಇಸ್ 64 ಅಂತ ಬರೆದಿದೆ. ಈಗ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಯ್ತಲ್ವಾ? ಅವರೇ ಆಟಮ್ಸ್ ಕೊಟ್ಬಿಟ್ಟಿದ್ದಾರೆ, ಮಾಸ್ ಕೇಳ್ತಾ ಇದ್ದಾರೆ. ನಾವು ಆಗ ತೋರಿಸಿದ್ದೆಲ್ಲ ಮಾಸ್ ಕೇಳಿ ಆಟಮ್ಸ್ ಇತ್ತು. ಈಗ ಆಟಮ್ಸ್ ಕೊಟ್ಟು ಮಾಸು. ಈಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ತುಂಬ ಮಿಸ್ಟೇಕ್ಸು ಈ ಥರ ಕ್ವೆಶನ್ಸಲ್ಲಿ ಮಾಡ್ತೀವಿ. ಒಂಚೂರು ಗಮನಿಸಿ ನಾನು ಹೇಗೆ ತೋರಿಸ್ತೀನಂತ. ಇಲ್ಲಿ ಏನಿದೆ? ಗಿವನ್ ಆಸ್ಟ್. ಏನಿದೆ? ಗಿವನ್ನು ಮತ್ತು ಆಸ್ಟ್. ಗಿವನ್ ಏನು? ಆಟಮ್ಸು ಅಲ್ವಾ? ಆಸ್ಟ್ ಏನು? ಮಾಸು. ಓಕೆ, ಸೊ ನೋಡಿ ಕ್ವೆಶನಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಲ್ಲೇನಿದೆ ಕ್ವೆಶನ್ನು?
ಕ್ಯಾಲ್ಕ್ಯುಲೇಟ್ ದಿ ಮಾಸ್ ಆಫ್ 2 × 10⁻20 ಆಟಮ್ಸ್ ಆಫ್ ಕಾಪರ್. ಸೊ ಈ ಥರ ಇದೆ. ಸ್ಟ್ಯಾಂಡರ್ಡ್ ರಿಲೇಷನ್ಶಿಪ್ ಏನು, ಇಷ್ಟಕ್ಕೆ ಇಷ್ಟು ಮಾಸ್ ಅಂತ ಆಗಲೇ ಹೇಳಿದೆ. ಸೊ 64 1 ಮೋಲ್ ಅಂದರೆ ಅದರಲ್ಲಿ 6 × 10⁻23 ಆಟಮ್ಸ್ ಇದೆ. ಸೊ ಇದು 1 ಮೋಲ್ ಆದರೆ ಇದರಲ್ಲಿ 6 × 10⁻23 ಆಟಮ್ಸ್ ಇದೆ. ಇದು ನೀವು ತಿಳ್ಕೊಬೇಕು. ರಿಲೇಷನ್ ನೋಡಿ, ಇಲ್ಲಿ ನಾವು ಹೇಳಿಲ್ಲ, ಡೈರೆಕ್ಟಾಗಿ ಹೇಳಿಲ್ಲ, ನಿಮಗೆ ಗೊತ್ತಿರಬೇಕು. ಗ್ರಾಮ್ ಮಾಲಿಕ್ಯುಲರ್ ಮಾಸು, 1 ಮೋಲು ಮತ್ತು ಆಟಮ್ಸ್, ದೇ ಆರ್ ಆಲ್ ಇಂಟರ್ ರಿಲೇಟೆಡ್, ದೇ ಆರ್ ಆಲ್ ಈಕ್ವಲ್ ಟು ಈಚ್ ಅದರ್. ಸೊ ಅದಕ್ಕೆ ನೀವು 64 ಕೊಟ್ಟ ತಕ್ಷಣ ಅದು 1 ಮೋಲ್, ಅದರಲ್ಲಿ 6 × 10⁻23 ಇರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಹೀಗಾಯ್ತಾ, 6 × 10⁻23 ಆಟಮ್ಸ್ ವಿಲ್ ವೇಯ್ ಹೌ ಮಚ್, 64 grams. ಆಯಿತಾ. ನಮ್ಮ ಹತ್ರ ಇರೋದೆಷ್ಟು, 2 × 10⁻20. ಇದರ ಮಾಸ್ ಎಷ್ಟು? ಅಗೇನ್ ಕ್ರಾಸ್ ಮಲ್ಟಿಪ್ಲೈ ನೋಡಿ, ಹೀಗೆ ಮಾಡಿದ್ರೆ ಆಯಿತಾ, ಸುಲಭ ಆಗುತ್ತಲ್ಲ. 2 × 10⁻20 × 64 ಡಿವೈಡೆಡ್ ಬೈ 6 × 10⁻23. ಈ ಥರ ಬರ್ಕೊಂಡು ಈಗೇನು ಮಾಡ್ತೀನಿ ನಾನು, ಇದು ಹಾಗೆ ಬಿಡೋಣ. ಡೋಂಟ್ ವರಿ ಅಬೌಟ್ ದಿಸ್. 2 1s 2 3s ಆಯಿತಾ. 64 and 3 ಡಿವೈಡ್ ಮಾಡೋಣ. ಓಕೆ, ಇಲ್ಲಿ ಏನಾಗುತ್ತಾಗ 3 2s 6, ಸೊ 2, 3 1s 3, ಇಲ್ಲಿ 0.1 ಬರುತ್ತಲ್ವಾ, 10 ಆಗುತ್ತೆ. ಸೊ 0.3 ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. 3 2s 6, 3 1s 3, 0.3, ಸೊ 21.3. ಇಲ್ಲಿ ನೋಡಿ, ಇಲ್ಲಿ ಇದು 20 ಇದೆ, ಇದು 23 ಇದೆ, ಕೆಳಗಡೆ 23, ಮೇಲ್ಗಡೆ 20. ಸೊ 21.3 × 10⁻20 ಬೈ, ಸೊ ಇದು ಮೇಲೆ ಹೋದಾಗ ಏನಾಗುತ್ತೆ, 21.3, ಅದು ಶಿಫ್ಟ್ ನೀವು ಮೇಲೆ ಮಾಡಿದಾಗ ಇದು -23 ಆಗುತ್ತೆ. 21.3 × 10⁻23 ಪ್ಲಸ್ 20. ಸೊ ದಿಸ್ ಈಸ್ 21.3 × 10⁻³ ಅಷ್ಟು. ಓಕೆ, 21.3 × 10⁻20 ಬೈ 10⁻23 ಇದೆ. ಇದು ಮೇಲೆ ಹೋಗುತ್ತೆ, ಆಗ -23 ಪ್ಲಸ್ 20 ಆಗುತ್ತೆ, 10⁻³ ಆಗುತ್ತೆ. ಸೊ 21.3 × 10⁻³ ಗ್ರಾಮ್ ಆಗುತ್ತೆ. ಮಾಸ್ ಕೇಳ್ತಾ ಇದ್ದಾರಲ್ಲ, ಸೊ ಅಲ್ಲಿಗೆ ಆನ್ಸರು ಇದಾಗಿರುತ್ತೆ. ಓಕೆ, ಸೊ 2 × 10⁻20 ಆಟಮ್ಸ್ ಆಫ್ ಕಾಪರ್ will weigh how much, 21.3 × 10⁻³ gram. This is the answer for the question. ಹೀಗೆ ಕ್ಯಾಲ್ಕುಲೇಟ್ ಮಾಡಿ ನೀವು ತೋರಿಸ್ಬೇಕು. ಆಯಿತಾ. ಇದು ಸ್ವಲ್ಪ ಪವರ್ಸು ವ್ಯತ್ಯಾಸ ಆಗಿರೋದ್ರಿಂದ ನೀವು ಗಮನಿಸಿ, ಅದನ್ನು ನೀವು ಶಿಫ್ಟ್ ಮಾಡುವಾಗ ನ್ಯೂಮರೇಟರ್ಗೆ ಪ್ಲಸ್ ಓ ಮೈನಸ್ ನೋಡಿಕೊಂಡು ಬರಿಬೇಕು. ಇದು ಬಹಳ ಇಂಪಾರ್ಟೆಂಟಾಗಿ ಇರುತ್ತೆ. ಶಿಫ್ಟ್ ಮಾಡುವಾಗ ಸ್ವಲ್ಪ ಗಮನ ಇರಬೇಕು. ಓಕೆ, ದೆನ್ ಇದೇ ಕಾನ್ಸೆಪ್ಟಲ್ಲಿ ಒನ್ ಸ್ಮಾಲ್ ಡಿಫ್ರೆಂಟ್ ಕ್ವೆಶ್ಚನ್, that is, how many moles are in 11 gram of carbon dioxide? Okay, how many moles are in 11 gram of carbon dioxide ಅಂತ ಕೇಳಿದ್ದಾರೆ. ಆಯಿತಾ. ಇಲ್ಲೂ ಸೇಮ್ ಮೋಲ್ಸು ಮಾಸ್ ಆಯಿತು ನೋಡಿ. moles and mass. Moles they've asked, mass they've given. So massu molesu ಆಗುತ್ತೆ, given, asked. Mass ಎಷ್ಟು, carbon dioxide molecular mass is 44. ಸರಿನಾ. ಸೊ 44 ಗ್ರಾಮ್ ಅಂದರೆ ಏನಾಯಿತು, 1 ಮೋಲ್ ಆಯಿತು. 11 ಗ್ರಾಮ್ ಅಂದರೆ ಹೌ ಮೆನಿ ಮೋಲ್ಸ್, ಅಲ್ಲೇ ಗೊತ್ತಾಗುತ್ತೆ ನೋಡಿ, ಈಸಿ ಕ್ಯಾಲ್ಕುಲೇಷನ್. ಬಟ್ ಮಾಡಬೇಕು ನೀವು. ಏನದು, 11 × 1 ಡಿವೈಡೆಡ್ ಬೈ 44. ಸೊ ಅಲ್ಲಿಗೆ 11 4s 44 ಆಯಿತು. 1/4 is 0.25. ಹೀಗೆ 0.25 ಮೋಲ್ಸ್ ಬರುತ್ತೆ. 0.25 ಮೋಲ್ಸ್. ಆಯಿತಾ. ತುಂಬ ಸಿಂಪಲ್ ಕ್ವೆಶ್ಚನ್ ಇದು. ಪ್ರೀವಿಯಸ್ ಪೇಪರಲ್ಲಿ ಇದ್ದಿದ್ದು ತುಂಬ ಸಿಂಪಲ್ ಕ್ವೆಶ್ಚನ್. ಈ ಥರ ನಿಮಗಿದು ಗೊತ್ತಿದ್ದರೆ ನೀವು ಮಾಡೋಕ್ಕೆ ಸುಲಭ ಆಗುತ್ತೆ. 11 ಗ್ರಾಮ್ಗೆ ಎಷ್ಟು, ಇದೆಲ್ಲ ಗೊತ್ತಿರುತ್ತೆ. ಆಕ್ಸಿಜನ್ದು, ಕಾರ್ಬನ್ ಡೈಆಕ್ಸೈಡ್ ಎಲ್ಲದರದ್ದು ಮಾಲಿಕ್ಯುಲರ್ ಮಾಸ್ ಸ್ವಲ್ಪ ತಿಳ್ಕೊಂಡಿರಬೇಕು. ತುಂಬ ಸಲ ಕ್ಯಾಲ್ಕುಲೇಷನಲ್ಲಿ ಇದನ್ನು ಯೂಸ್ ಮಾಡ್ತಿರ್ತೀವಿ. ಓಕೆ, ಒನ್ ಮೋರ್ ಟೈಪ್ ಆಫ್ ಕ್ವೆಶ್ಚನ್. ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆರ್ ಪ್ರೆಸೆಂಟ್ ಇನ್
1 mole of C2H5OH ನೋಡಿ ಇಲ್ಲಿ ಸಿಂಪಲ್ ಕ್ವೆಶ್ಚನ್ ಇದು. C2H5OH ಅಂದರೆ ಎಥೆನಾಲ್ ಅಂತ ಅರ್ಥ ಆಯಿತಾ. ಇದೆಲ್ಲ ಗೊತ್ತಾಗುತ್ತಾ ಆಮೇಲೆ ನಿಮಗೆ. ಎಥೆನಾಲ್ನಲ್ಲಿ ಎಷ್ಟು ಮೋಲ್ಸ್ ಕಾರ್ಬನ್ ಇದೆ, ಎಷ್ಟು ಮೋಲ್ಸು ಹೈಡ್ರೋಜನ್ ಇದೆ ಅಂತ ಕೇಳಿದೆ ಆಯಿತಾ. 1 ಮೋಲಲ್ಲಿ ಇದು 1 ಆಗಿದೆ 1 ಮೋಲಲ್ಲಿ ಅವ್ರು ಎಷ್ಟು ಮೋಲ್ಸ್ ಬೇಕಾದ್ರೂ ಕೇಳ್ಬೋದು. ಎಷ್ಟು 1 ಮೋಲಲ್ಲಿ ಎಷ್ಟು ಅಂತ ತಿಳ್ಕೊಂಡ್ರೆ ಎಷ್ಟು ಮೋಲ್ಸ್ಗೆ ಅದು ಮಲ್ಟಿಪ್ಲೈ ಮಾಡ್ಬಿಡ್ಬೋದಲ್ಲ. 1 ಮೋಲಲ್ಲಿ ಎಷ್ಟಿದೆ, ಎಷ್ಟು ಕಾರ್ಬನ್ ಇದೆ ಇಲ್ಲಿ 2 ಅಲ್ವಾ. ಸೊ 1 ಮೋಲಲ್ಲಿ 2 ಮೋಲ್ಸ್ ಕಾರ್ಬನ್ ಇದೆ, 2. ಹೈಡ್ರೋಜನ್ ಎಷ್ಟಿದೆ 5 + 1 6. ಸೊ 1 ಮೋಲಲ್ಲಿ 6 ಮೋಲ್ಸ್ ಹೈಡ್ರೋಜನ್ ಇದೆ ಆಯಿತಾ. ಈ ನಂಬರ್ ಆಫ್ ಮೋಲ್ಸ್ ಬದಲಾದರೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು 1 ಬದಲು 3 ಇತ್ತು ಅಂತ ಇಟ್ಕೊಳ್ಳೋಣ. 3 ಮೋಲ್ಸ್ ಆಫ್ ಎಥೆನಾಲಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 3 ಮೋಲ್ಸಲ್ಲಿ ಕಾರ್ಬನ್ ಎಷ್ಟಿರುತ್ತೆ, 2 ಇದೆಯಲ್ಲ, 1ರಲ್ಲಿ 2 ಆದರೆ 3ರಲ್ಲಿ 6 6. ಅದೇ ಥರ ಹೈಡ್ರೋಜನ್ ಎಷ್ಟಾಗುತ್ತೆ, 1ರಲ್ಲಿ 6 ಇದ್ದರೆ 3ನಲ್ಲಿ 3 × 6 18 ಆಗುತ್ತೆ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು. 1 ಎಥೆನಾಲ್ನಲ್ಲಿ 2 ಮೋಲ್ಸ್ ಕಾರ್ಬನ್ ಇದೆ, 6 ಮೋಲ್ಸು ಹೈಡ್ರೋಜನ್ ಇದೆ ಆಯಿತಾ. ಅಕಸ್ಮಾತ್ ನಾನು ಹೇಳಿದ್ದು ನಾನು 1 ಮೋಲ್ ಕೊಟ್ಟಿದ್ದೇನೆ, 3 ಮೋಲ್ಸ್ ಅಂತ ಕೇಳಿದರೆ 3 ಮೋಲ್ಸ್ ಎಥೆನಾಲಲ್ಲಿ ಎಷ್ಟಿತ್ತು ಅಂತ, ಆಗ ಇಲ್ಲಿ 2 ಇದೆ. 1 ಮೋಲಲ್ಲಿ 2 ಇದ್ದರೆ 3 ಮೋಲ್ಸಲ್ಲಿ 6 ಇರುತ್ತೆ. 1 ಮೋಲಲ್ಲಿ 6 ಇದ್ದರೆ 3 ಮೋಲ್ಸಲ್ಲಿ 18 ಇರುತ್ತೆ. ಇದು ಅದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್ ಆಯಿತಾ. ನೆಕ್ಸ್ಟು ಮೋಲ್ ಕಾನ್ಸೆಪ್ಟಲ್ಲಿ ಲಾಸ್ಟ್ ಐ ವಿಲ್ ಚೆಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೋಲ್ ಅನ್ನೋದು ತುಂಬ ಸಲ ಕ್ಯಾಲ್ಕುಲೇಷನಲ್ಲಿ ಮೋಲ್ಸಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಆಯಿತಾ. ಏನದು, ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ 9.8 ಗ್ರಾಮ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಆಯಿತಾ, ಸಲ್ಫ್ಯೂರಿಕ್ ಆ್ಯಸಿಡ್ 9.8 ಗ್ರಾಮ್ಸ್. ಈಗೇನಾಯಿತು ಇಲ್ಲಿ ನಮಗೆ ಅವ್ರು ಏನು ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಆಟಮ್ಸ್ ಟೋಟಲ್ ಬೇಕು ಅಂತ ಕೇಳಿದ್ದಾರೆ. ಅಂದರೆ ಏನು ನೋಡಿ, 1 ಮೋಲಲ್ಲಿ ಬರೀ 1 ಆಟಮ್ 6 × 10⁻23 ಮಾತ್ರ ಲೆಕ್ಕಕ್ಕೆ ತಗೋತಿಲ್ಲ ನಾವಿಲ್ಲಿ, ಅದು ಅರ್ಥ ಮಾಡ್ಕೋಬೇಕು. 1 ಮೋಲ್ H2SO4ಅಲ್ಲಿ ಎಷ್ಟಿದೆ, 2 ಹೈಡ್ರೋಜನ್ ಇದೆ, 1 ಸಲ್ಫರ್ ಇದೆ, 4 ಆಕ್ಸಿಜನ್ ಇದೆ, ಅಂದರೆ ಟೋಟಲ್ 7 ಆಟಮ್ಸ್ ಇದೆ ಅಲ್ವಾ. 7 ಆಟಮ್ಸ್ 1 ಮೋಲಲ್ಲಿ ಇರೋದ್ರಿಂದ 1 ಮೋಲಲ್ಲಿ 6 × 10⁻23 ಇದೆ. ಸೊ 7 × 6 × 10⁻23 ಆಟಮ್ಸ್ ಇದೆ. ಟೋಟಲ್ ಬೇಕು ಅಂತ ಹೇಳಿರೋದವರು ಅಲ್ವಾ. ಸೊ 1 ಮೋಲ್ ಅಂದರೆ ಏನಾಗುತ್ತೆ, 1 ಮೋಲಲ್ಲಿ 6 × 10⁻23 ಮಾಲಿಕ್ಯೂಲ್ಸ್ ಇದೆ ಅಲ್ವಾ. 1 ಮಾಲಿಕ್ಯೂಲಲ್ಲಿ ಇಷ್ಟು ಆಟಮ್ಸ್ ಇದೆ. ಸೊ 6 × 10⁻23 ಎಷ್ಟಿರುತ್ತೆ, 7 × 6 × 10⁻23. 1 molecule will have 2 hydrogen, 1 s, 4 oxygen, that is 7 atoms. So 6 × 10⁻23 molecules will have 7 × 6 × 10⁻23 atoms. ಆದರೆ ನಾವು ಇಷ್ಟಕ್ಕೆ ನಿಲ್ಲಿಸೋ ಹಾಗಿಲ್ಲ, ಕ್ವೆಶ್ಚನ್ ಅದಲ್ಲ 9.8 ಗ್ರಾಮಲ್ಲಿ ಎಷ್ಟಿರೋದು ಅಂತ ಅಲ್ವಾ. ಸೊ ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, 98 ಗ್ರಾಮ್. ಅಂದರೆ 98 ಗ್ರಾಮ್ನಲ್ಲಿ 7 × 6 × 10⁻23 ಆಟಮ್ಸ್ ಇದೆ ಆಯಿತಾ. ಹಾಗಿದ್ರೆ 9.8 ಗ್ರಾಮಲ್ಲಿ ಎಷ್ಟು, ಓಕೆ ಸೇಮ್ ಥಿಂಗ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಗೊತ್ತಾಗುತ್ತೆ ನಿಮಗೆ. ಆಗ 7 × 6 × 10⁻23 ಇಂಟು 9.8 ಡಿವೈಡೆಡ್ ಬೈ 98. ಇದು 0.1 ಟೈಮ್ಸ್ ಹೋಯ್ತಾ. 0.1 ಅಂದರೆ ಇಲ್ಲಿ 23 ಇದ್ದಿದ್ದು 22 ಆಗುತ್ತಾ. 7 6 42 ಆಯಿತಾ. ಸೊ 42 ಇಂಟು 10⁻22 ಆಟಮ್ಸ್ ಇನ್ ಟೋಟಲ್. ಓಕೆ ಅರ್ಥ ಮಾಡ್ಕೊಳ್ಳಿ. ಒಂದು H2SO4ನಲ್ಲಿ 1 ಮೋಲ್ ಅಂದರೆ 6 × 10⁻23 ಮಾಲಿಕ್ಯೂಲ್ಸ್, ಇದು ಕಾಂಪೌಂಡ್. 1 ಮಾಲಿಕ್ಯೂಲಲ್ಲಿ 2 H 1 S 4 ಆಕ್ಸಿಜನ್ ಇದೆ. ಸೊ 7 ಆಟಮ್ಸ್ ಆಗುತ್ತೆ ಆಯಿತಾ. ಇದು 40 ಅಲ್ಲ, ಆಕ್ಸಿಜನ್ ಇದು. 98 ಗ್ರಾಮ್ ಇಸ್ 1 ಮೋಲ್ ಅಂದರೆ 7 × 6 × 10⁻23 ಆಟಮ್ಸ್ ಇದೆ. ಸೊ 9.8 ಎಷ್ಟು ಅಂದರೆ ಆಗ 42 × 10⁻22 ಆಟಮ್ಸ್ ಬರುತ್ತೆ ಆಯಿತಾ. ಓಕೆ
ಸೊ ಹೀಗೆ ಮೋಲ್ ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಬರುತ್ತೆ. ನ್ಯೂಮೆರಿಕಲ್ಸ್ ಬರುತ್ತೆ, ಮೋಲ್ ಕಾನ್ಸೆಪ್ಟಲ್ಲಿ ಬರೋದೇ ಹೆಚ್ಚು ಕಮ್ಮಿ ನ್ಯೂಮೆರಿಕಲ್ಸು. ಇದನ್ನು ಕೇರ್ಫುಲ್ಲಾಗಿ ನೀವು ಸಾಲ್ವ್ ಮಾಡಬೇಕು. ಆಲ್ ರೈಟ್, ನೆಕ್ಸ್ಟ್ ಕಾನ್ಸೆಪ್ಟು ಈಗ ಮಾಸ್ ಪರ್ಸೆಂಟ್ ಅಥವಾ ಪರ್ಸೆಂಟೇಜ್ ಕಾಂಪೊಸಿಷನ್. ಮಾಸ್ ಪರ್ಸೆಂಟ್ ಆರ್ ಪರ್ಸೆಂಟೇಜ್ ಕಾಂಪೊಸಿಷನ್ ಇದು ತುಂಬ ಸುಲಭ. ನೀವು ಭಾಳ ಸಲ 10th ಕೂಡ ಇದನ್ನು ಕಲ್ತಿದ್ದೀರಿ. ಏನಿದು ಅಂದರೆ ನೋಡಿ, ಇಲ್ಲಿ ಮಾಸ್ ಪರ್ಸೆಂಟ್ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಸೊ ಪರ್ಸೆಂಟೇಜ್ ಕಾಂಪೊಸಿಷನ್ ಅಂತಲೂ ಕರಿತೀವಿ ಇದನ್ನು, ಅಥವಾ ಮಾಸ್ ಪರ್ಸೆಂಟ್ ಈಕ್ವಲ್ ಟು ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ divided by total or molecular mass. ಇಲ್ಲಿ molecular mass ಬೇಡ, total mass of the substance ಬರ್ಕೊಳ್ಳೋಣ. total mass into 100. mass of the substance by total mass into 100. ಇಲ್ಲಿ molecular mass ಕನ್ಸಿಡರ್ ಮಾಡೋದ್ರಿಂದ ಇದನ್ನು ಹಾಗೆ ಬಿಟ್ಟಿದ್ದೀನಿ. ಒಂದು ಎಕ್ಸಾಂಪಲ್ ನಾನು ಕೇಳಿದ್ದೀನಿ, ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟ್ ಆಫ್ ನೈಟ್ರೋಜನ್ ಇನ್ ಯೂರಿಯಾ NH2 CO NH2. ಇದು ಯೂರಿಯಾ, ಇದರ ಮಾಸ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬ ಸುಲಭ ಇದೆ. ಪರ್ಸೆಂಟ್ ಅಂದ ತಕ್ಷಣ ನೀವು ಇಂಟು 100 ಅಂತ ಬರಿಬೋದು, ಆದರೆ ನೀವು ಏನು ಬರ್ಕೋತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುತ್ತೆ 100ಅಲ್ಲಿ ಲೆಕ್ಕ ಹಾಕಬೇಕು ಅಂತ, ಬಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಯಾವುದನ್ನು ತಗೋಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು ನೀವು, ಆಯಿತಾ. ಈಗೇನು ಮಾಸ್ ಆಫ್ ಯಾವುದ್ರದ್ದು ಕೇಳಿದ್ದಾರೆ, ಇಲ್ಲಿ ನೈಟ್ರೋಜನ್ದು ಕೇಳಿದ್ದಾರೆ. ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ನೈಟ್ರೋಜನ್ ಎಷ್ಟಿದೆ 100ಅಲ್ಲಿ ಅಂತ. ಇದರ ಮಾಲಿಕ್ಯುಲರ್ ಮಾಸ್ ಕೂಡ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಇಸ್ 60. ಓಕೆ, ಸೊ 60 ಮಾಲಿಕ್ಯುಲರ್ ಮಾಸ್ ಆಯ್ತು ಯೂರಿಯಾದಲ್ಲಿ. ಅಂದ್ರೆ ಅರ್ಥ ಸಿ 60 ಗ್ರಾಮ್ನಲ್ಲಿ ಇಲ್ಲೇ ಬರ್ಕೋಬೋದು ನೀವು ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಆ್ಯಂಡ್ ಟೋಟಲ್ ಮಾಸ್. ನೀವು ನೋಡಿ 60 ಗ್ರಾಮಲ್ಲಿ ಎಷ್ಟು ನೈಟ್ರೋಜನ್ ಇದೆ, 2 ನೈಟ್ರೋಜನ್ ಇದೆ. ಇಲ್ಲಿ ಒಂದು ನೈಟ್ರೋಜನ್ಗೆ 14 ಆದರೆ 2 ನೈಟ್ರೋಜನ್ಗೆ 28, ಅಂದರೆ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್. ಸೊ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಈಸ್ 14. ಸೊ 2 ಇದ್ದರೆ 28 ಆಯಿತು. ಅಂದರೆ ಇಲ್ಲಿ ಪರ್ಸೆಂಟೇಜ್ ಕಾಂಪೊಸಿಷನ್ ಅಥವಾ ಮಾಸ್ ಪರ್ಸೆಂಟ್ ಹಾಕುವಾಗ ಏನು ಬರ್ಕೋಬೇಕು, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ನಾನು. ಐ ವಿಲ್ ರೈಟ್ ಹಿಯರ್ ಯೂರಿಯಾ 60 is its molecular mass. So percent composition for nitrogen is equal to mass of nitrogen ಎಷ್ಟಿತ್ತು, 28 ಅಂದೆ ಅಲ್ವಾ. 2 ನೈಟ್ರೋಜನ್ ಇದೆ, ಸೊ 1 nitrogen is 14, 2 nitrogen is 28. 14 ಏನು ಅಟಾಮಿಕ್ ಮಾಸ್. ಸೊ 28 divided by 60, that's the total mass, into 100. ನೋಡಿ, ಇದೊಂದು ತೆಗಿರಿ, ಇದೊಂದು ತೆಗಿರಿ. ಹಾಂ, ಓಕೆ. ಈಗ 6ರಿಂದ ಡಿವೈಡ್ ಮಾಡ್ಬೋದಲ್ವಾ, ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಬೋದು. ನಾನು ಸುಮ್ಮನೆ ನಿಮಗೆ ಅಭ್ಯಾಸ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. 6 4s 24 ಆಯಿತು. ಸೊ 4, ಇನ್ನು 4 ಉಳಿತು ಅಲ್ವಾ. 4 ಉಳಿದ್ರೆ ಪಾಯಿಂಟ್ ಹಾಕಿದರೆ 40 ಆಯಿತು. 6 6 36 ಆಯಿತು. 6 ಮತ್ತೆ 4 ಉಳಿತು, ಮತ್ತೆ 6 ಹಾಕ್ತೀರಿ, ಹೀಗೆ ಬರುತ್ತೆ. ಇಂಟು 10 ಇದೆ ನೋಡಿ ಇಲ್ಲಿ. ಸೊ 46.6 ಆಗುತ್ತೆ. ಅಂದರೆ ಪರ್ಸೆಂಟೇಜ್ ಎಷ್ಟಾಯಿತು, 46.6% ಆಯಿತು ನೈಟ್ರೋಜನ್. ಸೊ ಯೂರಿಯಾ ಹ್ಯಾಸ್ ನೈಟ್ರೋಜನ್ ಎಷ್ಟು, 46.6% ನೈಟ್ರೋಜನ್ ಇದೆ. ಅರ್ಥ ಆಯ್ತಲ್ಲ. ಸೊ ಹೀಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್, ಸೋಡಿಯಂ ಸಲ್ಫೇಟಲ್ಲಿ ಸಲ್ಫರ್ದು ಕೊಟ್ಟಿದ್ದೀನಿ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಕ್ವೆಶ್ಚನ್ಸು, ಅದನ್ನು ಮಾಡಿ. ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ ಇದೆ ಆನ್ ಮೊಲಾರಿಟಿ, ಮೋಲ್ ಕಾನ್ಸೆಪ್ಟ್. ಅದಾದಮೇಲೆ ಮೊಲಾರಿಟಿ, ಕಾನ್ಸಂಟ್ರೇಷನ್ ಟರ್ಮ್ಸ್, ಎಂಪೆರಿಕಲ್ ಫಾರ್ಮುಲಾ. ತುಂಬ ಇಂಪಾರ್ಟೆಂಟು ಕ್ವೆಶ್ಚನ್ ಅದು, ಎಂಪೆರಿಕಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ದಿ ರೆಸ್ಟ್ ಆಫ್ ದಿ ನ್ಯೂಮೆರಿಕಲ್ that we come across in this chapter. Okay, so go through these questions
ಫ್ರಮ್ ದಿ ವೆಬ್ಸೈಟ್. ನೀವು ಅದನ್ನು ಸಾಲ್ವ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಒನ್ಸ್ ಅಗೇನ್ ಐ ಟೆಲ್ ಯು, ನೀವು ಕ್ಯಾಲ್ಕ್ಯುಲೇಷನ್ ಮಾಡುವಾಗ ಆದಷ್ಟು ಸಿಂಪಲ್ ಕ್ಯಾಲ್ಕ್ಯುಲೇಷನ್ಗೆ ಕ್ಯಾಲ್ಕ್ಯುಲೇಟರ್ನ ಯೂಸ್ ಮಾಡದೆ ಹಾಗೆ ಮಾಡಿ. ಆನ್ಸರಿಗೆ ಹೇಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರಿಬೇಕು, ಆನ್ಸರ್ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ತುಂಬ ಮಿಸ್ಟೇಕ್ಸು ಕ್ಯಾಲ್ಕ್ಯುಲೇಷನ್ ಮಾಡುವಾಗ, ಮತ್ತು ಕೆಲವರು ಹೆದರಿ ಪ್ರಾಬ್ಲಮ್ಸೇ ಮಾಡೋದೇ ಇಲ್ಲ, ಇದರ ಮೇಲೆ ನ್ಯೂಮೆರಿಕಲ್ಸ್ ಟಚ್ಚೇ ಮಾಡಲ್ಲ. ದೀಸ್ ಆರ್ ಆಲ್ ವೆರಿ ಈಸಿ ಕ್ವೆಶ್ಚನ್ಸ್. 2 ಮಾರ್ಕ್ ತುಂಬ ಈಸಿ, 2-4 ಮಾರ್ಕ್ಸ್ ಎಷ್ಟಿದೆ, ಬಹಳ ಸುಲಭವಾಗಿ ಇದನ್ನು ತಗೋಬೋದು. ಇದು ತುಂಬ ಈ ಥರ ಕ್ವೆಶ್ಚನ್ಸ್ ನೀವು ಮಾಡ್ತಾ ಇದ್ದರೆ ನಿಮ್ಮ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಜಾಸ್ತಿ ಆಗುತ್ತೆ, ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ. ನೀವು ಸಿ ಇ ಟಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ವೆದರ್ ಇಟ್ಸ್ ಫಿಸಿಕ್ಸ್ ಆರ್ ಮ್ಯಾಥ್ಸ್ ಆರ್ ಕೆಮಿಸ್ಟ್ರಿ ತುಂಬ ಫಾಸ್ಟಾಗಿ ಮಾಡಬಹುದು. ಸೊ ಈ ಥರ ನ್ಯೂಮೆರಿಕಲ್ಸ್ನ ಸ್ಕಿಪ್ ಮಾಡಬಾರ್ದು, ಪ್ರಾಕ್ಟೀಸ್ ಮಾಡಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಮೀಟ್ ವಿತ್ ಫ್ಯೂ ಮೋರ್ ನ್ಯೂಮೆರಿಕಲ್ಸ್. ಓಕೆ, ಥ್ಯಾಂಕ್ ಯು.